ಮೊದಲಿಗೆ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೂ ಮತ್ತು ಮಹಾತಾರ್ ಬಾಬಾಜಿ ಅವರಿಗೂ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳು ಆದ ರಂಗಸ್ವಾಮಿ ಗುರುಗಳಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗೂ ನನ್ನ ನಮಸ್ಕಾರಗಳು ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ತಂದೆ ತಾಯಿಗಳ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೆ. ಈಗ ತಂದೆ ತಾಯಿಗಳಾದ್ಮೇಲೆ ನಮಗೆ ಬರ್ತಕ್ಕಂಥವ್ರು ನಮ್ಮ ಮೂರನೇವರು ಗುರುಗಳು. ಹಾಗಾಗಿ ನಮಗೆ ಆಧ್ಯಾತ್ಮಿಕ ಮಾರ್ಗಕ್ಕೆ ತಂದ ನನ್ನ ಗುರುಗಳ ಬಗ್ಗೆ ಸ್ವಲ್ಪ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಸ್ವಲ್ಪ ಇನ್ನೋಟ ನೋಡೋದಾದ್ರೆ ಈ ಧ್ಯಾನಕ್ಕೆ ಬರೋದಕ್ಕೂ ಮೊದಲು ನಾನು ಹೇಗಿತ್ತು ನನ್ನ ಜೀವನ ಅಂತ ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ನಾನು ಇವರ ಸಂಪರ್ಕಕ್ಕೆ ಬರುವ ಮೊದಲು ನನ್ನ ಜೀವನ ಶೈಲಿ ಹೇಗಿತ್ತು, ಉದಾಹರಣೆಗೆ ಈ ದೇವರ ಮೇಲೆ ಭಕ್ತಿ ಜಾಸ್ತಿ. ನಾನು ಸುಮ್ಮನೆ ಇದ್ಬಿಟ್ರೆ ದೇವರೇ ಎಲ್ಲದೂ ಮಾಡ್ಬಿಡ್ತಾನೆ, ನನಗೇನು ನನ್ನ ಅಂಶ ನಾನು ಏನು ಮಾಡೋದೇ ಇಲ್ಲ ಅಂತಕ್ಕಂಥದ್ದೊಂದು ಅಪಾರವಾದ ನಂಬಿಕೆ ಇತ್ತು. ಹಾಗಾಗಿ ನಾನು ಬೆಳಗ್ಗೆ ಎದ್ದೇಳದೆ 6ರಿಂದ 7 ಗಂಟೆ ಎದ್ರೆ ಕಾಫಿ ಟೀ ಮತ್ತೆ ತಿಂಡಿ ಮತ್ತೆ ಕೆಲಸ, ಇದೇ ನನ್ನ ಜೀವನ ಶೈಲಿ ಅಂದ್ಕೊಂಡಿದ್ದೆ. ಬೇರೆ ಏನೂ ನನಗೆ ಗೊತ್ತಿರಲಿಲ್ಲ. ಮತ್ತೆ ಆಹಾರದಲ್ಲಿ ಯಾವುದೇ ಮಿತಿ ಇರಲಿಲ್ಲ, ಏನ್ ಬೇಕೋ ಅದು ತಿಂತಾ ಇದ್ವು. ಆಹಾರದಲ್ಲಿ ಮಿತಿ ಇಲ್ಲ, ಮತ್ತೆ ಸಮಯ ಇಲ್ಲ, ಯಾವಾಗ ಬೇಕಾವಾಗ ತಿಂತಾ ಇದ್ವು. ರಾತ್ರಿ 10-11 ಗಂಟೆಗೆಲ್ಲ ತಿನ್ನೋದು, ಊಟ ಮಾಡೋದು. ಇದರಿಂದ ತುಂಬಾ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವು. ಮತ್ತೆ ಅತಿ ಹೆಚ್ಚಾಗಿ ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಇದ್ದ. ಅಂದ್ರೆ ಒಳ್ಳೇದಕ್ಕೆ ಏನ್ ಬೇಕಾದ್ರೂ ವಿಡಿಯೋಗಳು ನೋಡೋದು ಮತ್ತೆ ಇದಕ್ಕೆಲ್ಲ ಯೂಸ್ ಮಾಡ್ತಾ. ಈಗ ಅಂದ್ರೆ ನಾನು ನಟ್ ಹಾಕ್ಸಿದೀನಿ ಅಂತ ನಾನು ಇದು ಗುರುಗಳ ಕ್ಲಾಸ್ ಆಗಿರ್ಬೋದು, ಬಟ್ ಇದಕ್ಕೆ ಸಂಬಂಧಪಟ್ಟಿದ್ದೆ ನೋಡ್ತೀನಿ ಬಿಟ್ರೆ ಬೇರೆ ಯಾವುದು ಮೊಬೈಲ್ ನಾನು ಯೂಸ್ ಮಾಡೋದಿಲ್ಲ. ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ. ಹೀಗೆ ಕೆಲವು ಆಹಾರ ಪದ್ಧತಿಗಳು, ಈ ಅತಿಯಾದ ಮಾಂಸಾಹಾರ ಸೇವನೆ ಮಾಡ್ತಾ ಇದ್ದೆ ಮತ್ತು ಈ ಬೇಕರಿ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ದೆ. ಇದನ್ನೆಲ್ಲ ಆಹಾರದಲ್ಲಿ ಮಿತಿರಲ್ಲ, ಏನ್ ಬೇಕೋ ಅದು ತಿಂತಾ ಇದ್ದೆ. ತುಂಬಾ ಆರೋಗ್ಯ ಸಮಸ್ಯೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ಅಂದ್ರೆ ಸ್ವಲ್ಪ ನಾನು ಅನ್ನೋದು ಇತ್ತು ಅವಾಗ. ನನಗೆ ಧ್ಯಾನಕ್ಕೆ ಬರೋದಕ್ಕೆ ಮೊದಲೇ ಸ್ವಲ್ಪ ನಾನು, ಅವ್ರು ಹೇಳಿದ್ರೆ ನಾನೇ ಹೆಂಗೆ ಕೇಳ್ಬೇಕು, ನಾನೇ ಮೇಲು ಅನ್ನೋದು ಒಂದು ಭಾವನೆ ನನ್ನಲ್ಲಿತ್ತು. ಇನ್ನು ಸುಮ್ಮನೆ ಏನಾದ್ರೂ ಒಂದು ನೋವು ಬಂದ್ರೆ ಈ ಯಾವಾಗಲೂ ಮಾತ್ರೆ ಇಟ್ಟಿರ್ತಾ ಇದ್ದೆ ಮನೆಗೆ. ಒಂದು ತಲೆನೋವು ಬರಲಿ, ಒಂದು ಕೆಮ್ಮು ಬರಲಿ, ನೆಗಡಿ ಆಗಲಿ, ಏನೇ ಬಂದ್ರು ಮಾತ್ರೆ ಸ್ಟಾಕ್ ಮಾಡಿರ್ತಾ ಇದ್ದೆ ಅವಾಗ ಮೊದಲು. ಅದನ್ನೆಲ್ಲ ಬಿಸಾಕ್ಬಿಟ್ಟಿದ್ದೀನಿ. ಯಾವುದೇ ರೀತಿಯ ಮಾತ್ರೆಗಳು ನಾನು ನಮ್ಮ ಮನೆಯಲ್ಲಿ ಇಟ್ಟಿಲ್ಲ. ಯಾಕೆಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ನಮ್ಮ ಗುರುಗಳು ಮಾತ್ರೆಗಿಂತ ಹೆಚ್ಚಿನದಾಗಿ ಔಷಧಿ ರಹಿತ ಜೀವನ ನಮ್ದು ಆಗ್ಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೆಲವು ತುಂಬಾನೇ ಅಳವಡಿಸ್ಕೊಂಡಿದ್ದೀನಿ. ಆದ್ರೆ ಈಗ ನನಗೆ ಗೊತ್ತಿರೋ ಜ್ಞಾನ ಸ್ವಲ್ಪ ನಾನು ಇವರ ಮಾರ್ಗದರ್ಶನಕ್ಕೆ ಬಂದ್ಮೇಲೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ನಮ್ಮ ಪತ್ರಿಜಿ ಗುರುಗಳು ಹೇಳಿದ ಹಾಗೆ ಎ ಬಂದ್ರೆ ಎ, ಬಿ ಬಂದ್ರೆ ಬಿ, ಸಿ ಬಂದ್ರೆ ಸಿ, ಯಾವ್ದು ಬರುತ್ತೋ ನಿಮಗೆ ಬರುತ್ತೋ ಅದನ್ನ ತಿಳಿಸ್ಬೇಕು ನಿಮ್ಮ ಜ್ಞಾನವ ಅಂತ ಹೇಳಿದ್ರೆ. ಹಾಗಾಗಿ ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನು ನಾನು ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. 20/2/2024ರಂದು ರಂಗಸ್ವಾಮಿ ಗುರುಗಳ ಸಂಪರ್ಕಕ್ಕೆ ಬಂದ ಮೇಲೆ ನನ್ನ ಜೀವನ ಶೈಲಿಯೇ ಬದಲಾಯಿತು. ನನಗೆ ಹೇಗೆ ನೋಡೋಣ, ಬೆಳಗ್ಗೆ ಏಳುವ ಸಮಯ 4ರಿಂದ 4:30 ಕಾಲ ಎದ್ದಿರ್ತೀನಿ. ಇವಾಗ ಎದ್ದ ಕೂಡಲೇ ಎರಡು ಕೈಗಳನ್ನು ಮುಖದ ಮೇಲೆ ಇಟ್ಟು ನಂತರ 2 ಕೈಗಳನ್ನು ನೋಡುತ್ತಾ ಕಾರಗೃಹೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನಂ ಎಂದು ಹೇಳಿ ನಮ್ಮ 2 ಕೈಗಳನ್ನು ನೋಡುತ್ತಾ ಎಲ್ಲ ದೇವತೆಗಳ ದರ್ಶನ ಮಾಡಿ ನಮಗೆ ಜನ್ಮ ನೀಡಿದ ತಂದೆ ತಾಯಿ ಹಾಗೂ ನಮ್ಮ ಆಧ್ಯಾತ್ಮಿಕ ಗುರುಗಳನ್ನು ನೆನೆಯುತ್ತಾ ಹಾಗೂ ಪ್ರಕೃತಿ ಮಾತಗೂ ಪಂಚಭೂತಗಳಿಗೂ ನಮಸ್ಕರಿಸುತ್ತಾ ನಂತರ ನಮ್ಮ ಗುರುಗಳು ಹೇಳಿದ ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಧ್ಯಾನಿಗಳಿಂದ ಆಧ್ಯಾತ್ಮಿಕ ಸಂದೇಶಗಳು ಮತ್ತು ನಮ್ಮ ಗುರುಗಳಿಂದ ಸಮಗ್ರ ಜೀವನ ಶೈಲಿ, ಮನೆ ಮದ್ದುಗಳು, ಹೀಗೆ ಆನಂದಮಯ ಜೀವನಕ್ಕೆ ಉಚಿತವಾಗಿ ಚಿಕಿತ್ಸೆಗಳು ಪ್ರತಿದಿನ ಉಚಿತವಾಗಿ ಕೊಡುತ್ತಿದ್ದಾರೆ. ಇನ್ನೂ ಹೇಳುವುದಾದರೆ ಅಕ್ಯುಪ್ರೆಷರು, ಮುದ್ರಾ ಚಿಕಿತ್ಸೆ, ಸೋಮೂತ್ರ ಚಿಕಿತ್ಸೆ, ಸ್ವರ ವಿಜ್ಞಾನ, ಅಗ್ನಿಹೋತ್ರ, ಅಭ್ಯಂಗ ಸ್ನಾನ, ಹೀಗೆ ಹೇಳುವುದಾದರೆ ಇನ್ನು ಸಾವಿರ ಚಿಕಿತ್ಸೆಗಳನ್ನು ನೀಡುತ್ತಿದ್ದಾರೆ. ಇದರಿಂದ ನಾನು ತುಂಬಾ ಉಪಯೋಗವನ್ನು ಪಡೆದುಕೊಂಡು ಆರೋಗ್ಯವಾಗಿದ್ದೇನೆ. ಇನ್ನು ನಮ್ಮ ಗುರುಗಳು ಬೇರೆ ವೈದ್ಯರಿಂದ, ಆಯುರ್ವೇದಿಕ್ ವೈದ್ಯರಿಂದ ಪ್ರತಿ ಶನಿವಾರ ಹಲವಾರು ಚಿಕಿತ್ಸೆಗಳನ್ನು ಕೊಡುತ್ತಿದ್ದಾರೆ. ಮರ್ಮ ಚಿಕಿತ್ಸೆ, ಕ್ರಿಸ್ಟಲ್ ಥೆರಪಿ, ರೆಡ್ ಲೈಟ್ ಥೆರಪಿ, ಮ್ಯಾಗ್ನೆಟ್ ಥೆರಪಿ, ಸೌಂಡ್ ಹೀಲಿಂಗ್, ಇನ್ನು ಹೀಗೆ ಹಲವಾರು ಚಿಕಿತ್ಸೆಗಳನ್ನು ಕೊಡುತ್ತಿದ್ದಾರೆ. ಇದಕ್ಕೆ ಸ್ವಲ್ಪ ಹಣವನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಅವರು ಕೊಡ್ಬೇಕಾರದು ಅವ್ರಿಗೆ ತಿಳಿದಿರ್ತಕ್ಕಂಥ ಜ್ಞಾನ ಎಲ್ಲದನ್ನು, ಆಧ್ಯಾತ್ಮಿಕವಾಗಿ ಎಲ್ಲ ಜ್ಞಾನವನ್ನು ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಬಟ್ ಕೆಲವು ವೈದ್ಯರಿಂದ ನಮಗೆ, ಯಾಕೆಂದ್ರೆ ಅವರು ಬಂದು ಯಾರು ಫ್ರೀ ಮಾಡೋದಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ರೀತಿಯಲ್ಲಿ ಅವರು ಬಂದು ಅವರ ಫೌಂಡೇಶನ್ ಅಲ್ಲಿ ಈ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ.
ಆ, ಇದು ಎಲ್ಲಿದೆ ಅಂದರೆ ಬೆಂಗಳೂರು ವೈಟ್‌ಫೀಲ್ಡ್ ಚಿನ್ನಶೆಟ್ಟಿಹಳ್ಳಿಯಲ್ಲಿ ಇದೆ. ಪ್ರತಿ ಶನಿವಾರ ಹಲವಾರು ವೈದ್ಯರ ಚಿಕಿತ್ಸೆ ಕೊಡುತ್ತಿದ್ದಾರೆ. ಹಾಗಾದರೆ ಇದೆಲ್ಲ ನಮಗೆ ಏಕೆ ಬೇಕು ಎನ್ನುವುದಾದರೆ, ನಾವು ಆರೋಗ್ಯವಾಗಿ ಔಷಧಿ ರಹಿತ ಜೀವನ ಮಾಡಬೇಕಾದರೆ ಇದೆಲ್ಲ ನಮಗೆ ಬೇಕು. ಆದರೆ ಇದೆಲ್ಲ ತಿಳಿದ ನಾವು ಯಾವುದನ್ನು ಅಳವಡಿಸಿಕೊಂಡಿದ್ದೇನೆ? ನಮ್ಮ ದೇಹಕ್ಕೆ ಯಾವ ಆಹಾರ ಬೇಕು ಮತ್ತು ಯಾವುದನ್ನು ನಾನು ಬಿಟ್ಟಿದ್ದೇನೆ? ಈ ಧ್ಯಾನಕ್ಕೆ ಬಂದ ಮೇಲೆ ನಮ್ಮ ಗುರುಗಳು ಹೇಳಿದಾಗ ಯಾವ ಆಹಾರ ಬಿಟ್ಟಿದ್ದೇನೆ? ಮಹಾತರ ಫೌಂಡೇಶನ್‌ಗೆ ಬಂದ ಮೇಲೆ ಮೊದಲನೇದಾಗಿ ಸಸ್ಯಾಹಾರಿಯಾಗಿ ಬದಲಾವಣೆ ಆಗಿದ್ದೇನೆ. ನಾನು ತುಂಬ ಮಾಂಸಾಹಾರಿನೇ ನಾವು ಆಗಿ ತಿಂತಾ ಇದ್ದೆ. ಆದರೆ ಈ ಜ್ಞಾನ ತಿಳಿದ ಮೇಲೆ ನಾನು ಸಂಪೂರ್ಣವಾಗಿ ಸಸ್ಯಾಹಾರಿಯಾಗಿ ಬದಲಾವಣೆ ಆಗಿದ್ದೇನೆ. ಮತ್ತು ಅಡಿಗೆ ಎಣ್ಣೆ ಕೂಡ ಚೇಂಜ್ ಮಾಡಿದ್ದೇನೆ. ನಾನು ಯಾವುದೇ ಕಾರಣಕ್ಕೂ ಈ ಅಂಗಡಿ ಎಣ್ಣೆ ಯಾವುದು ಯೂಸ್ ಮಾಡ್ತಾ ಇಲ್ಲ. ಮನೆಗೆಲ್ಲ ನಾವು ಗಾಣದ ಎಣ್ಣೆನೇ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಕಾಫಿ, ಟೀ ಕಂಪ್ಲೀಟಾಗಿ ಬಿಟ್ಟಿದ್ದೇನೆ. ಬೇಕರಿ ಪದಾರ್ಥಗಳನ್ನು ಕಂಪ್ಲೀಟ್ ಬಿಟ್ಟಿದ್ದೇನೆ. ಸಕ್ಕರೆ ಪದಾರ್ಥ ಕಂಪ್ಲೀಟ್ ಅದನ್ನು ಬಿಟ್ಟಿದ್ದೇನೆ. ಮತ್ತು ಮುಖ್ಯವಾಗಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟಿದ್ದೇನೆ. ನಮ್ಮ ಗುರುಗಳು ತುಂಬ ಹೇಳ್ತಾರೆ, ನೈಟ್ ಶಿಫ್ಟ್ ಡ್ಯೂಟಿ ಮಾಡಲೇಬಾರ್ದು, ಆರೋಗ್ಯಕ್ಕೆ ತುಂಬ ಹಾನಿಕರ ಅಂತೇಳಿ ನಮ್ಮ ಗುರುಗಳು ಹೇಳ್ತಾರೆ. ಅದೇ ರೀತಿ ನಾನು ರಾತ್ರಿ ಕೆಲಸ ಕೂಡ ನಾನು ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಇದಾಗ್ಬೋದು, ಬಟ್ ಆದರೂ ಎಷ್ಟಾಗುತ್ತೋ ಅಷ್ಟೇ ಸಾಕು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಅದನ್ನು ಅನುಸರಣೆ ಮಾಡಲೇಬೇಕು. ಹಾಗಾಗಿ ಅದನ್ನು ಕೂಡ ಬಿಟ್ಟಿದ್ದೇನೆ. ಯಾಕೆ ರಾತ್ರಿ ವೇಳೆ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ, ಅತಿ ಬೆಳಕಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಇದರಲ್ಲಿ ಮೆಲೋಟಿನ್ ಎಂಬ ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಅದರಿಂದ ಉತ್ಪಾದನೆ ಆಗುತ್ತದೆ. ಅದು ಉತ್ಪಾದನೆ ಆಗಿಲ್ಲ ಅಂದರೆ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗಲ್ಲ. ಅದರಿಂದ ತುಂಬ ತೊಂದರೆ ಅನ್ವಯಿಸಬೇಕಾಗ್ತದೆ. ಅದರಿಂದ ಕೂಡ ನಾನು ಈ ರಾತ್ರಿ ವೇಳೆ ಕೆಲಸಗಳನ್ನು ಬಿಟ್ಟಿದ್ದೇನೆ. ಇನ್ನು ಹೇಳುವುದಾದರೆ ಕೆಲವು ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಮದ, ಮೋಹ ಇದೆಲ್ಲ ಸ್ವಲ್ಪ ಇನ್ನು ನಮ್ಮಲ್ಲಿ ತುಂಬಾನೇ ಇತ್ತು. ಇದನ್ನೆಲ್ಲ ಕೂಡ ನಾನು ಬಿಟ್ಟಿದ್ದೇನೆ. ಬಿಟ್ಟು ಆರೋಗ್ಯವಾಗಿದ್ದೇನೆ. ಹಾಗಾದರೆ ಯಾವುದನ್ನು ಅಳವಡಿಸಿಕೊಂಡಿದ್ದೇನೆ? ಆಹಾರದಲ್ಲಿ ಬೆಳಗ್ಗೆ ಎದ್ದ ಮೇಲೆ 1 ಗ್ಲಾಸ್ ಬಿಸಿನೀರು, ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು, ಬಾಯಿ ತೊಳೆಯದೆ ಕುಡಿದರೆ ಒಳ್ಳೆಯದು. ಯಾಕೆಂದರೆ ನಾವು ರಾತ್ರಿ ಎಲ್ಲ ಮಲಗಿರೋ ಟೈಮಲ್ಲಿ ನಮ್ಮ ಬಾಯಲ್ಲಿ ಜಲ್ಲು ರಸ ಉತ್ಪಾದನೆ ಆಗುತ್ತೆ. ಅದು ನಮ್ಮ ಜೀರ್ಣಕ್ರಿಯೆಗೆ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಸುಮಾರು ಅದನ್ನ ಮೊದಲಿಂದಲೂ ಅಳವಡಿಸ್ಕೊಂಡಿದ್ದೀನಿ. ಅದು ಕುಡಿಯೋದ್ರಿಂದ ನಮ್ಮ ಜೀರ್ಣಶಕ್ತಿಗೆ ಒಳ್ಳೆಯದು. ಅದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಬಿಸಿನೀರು ಕುಡಿಯೋದ್ರಿಂದ ಸ್ವಲ್ಪ ನಾವು ಬಿಸಿನೀರು ಕುಡಿತಿದ್ದಂಗೆ 1 ಸೆಕೆಂಡ್ 2 ಸೆಕೆಂಡ್ ಬಿಡ್ತೀನಿ, ಗ್ಯಾಸು ತೇಗ ಬರ್ತದೆ. ಅದು ಗ್ಯಾಸ್ ಔಟ್ ಆಗುತ್ತೆ. ಅದರಿಂದ ಎಷ್ಟೋ ಗ್ಯಾಸ್ಟ್ರಿಕ್ ಮಾತ್ರೆ ನುಂಗ್ತಾ ಇದೆ. ಇದೆಲ್ಲ ಅಳವಡಿಸ್ಕೊಂಡು ಗ್ಯಾಸ್ಟ್ರಿಕ್ ಮಾತ್ರೆ ಬಿಸಾಕಿಬಿಟ್ಟಿದ್ದು, ನಾನು ನುಂಗ್ತಾ ಇಲ್ಲ. ಅದರಲ್ಲೇ ಗ್ಯಾಸ್ ಎಷ್ಟು ಕಮ್ಮಿ ಆಗುತ್ತೆ. ನಂತರ ಧ್ಯಾನ, ಯೋಗ, ಪ್ರಾಣಾಯಾಮ ಆದ ಮೇಲೆ ಈ ಗ್ರೀನ್ ಜ್ಯೂಸು ಪ್ರತಿ ವಾರಕ್ಕೊಂದು ಜ್ಯೂಸು, ಯಾವುದು ಕುಂಬಳಕಾಯಿ ಜ್ಯೂಸ್ ಆಗಿರ್ಬೋದು, ಈ ಸೋರೆಕಾಯಿ ಜ್ಯೂಸ್ ಆಗಿರ್ಬೋದು, ಕೊತ್ತಂಬರಿ, ಪುದೀನ, ಹೀಗೆ ಯಾವುದೇ ಸೊಪ್ಪಿಂದ ಪ್ರತಿ ವಾರನೂ ಒಂದೊಂದು ಥರ ಜ್ಯೂಸನ್ನು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಎಲ್ಲ ಸೊಪ್ಪುಗಳನ್ನು ಚೆನ್ನಾಗಿ ಬೇಯಿಸಿ ಕುದಿಸಿ, ಈಗ 4 ಲೋಟ ನೀರಿಕ್ಕಿರಿ 2 ಲೋಟ ಬರೋವರೆಗೂ ಚೆನ್ನಾಗಿ ಕುದಿಸಿ ಆ ನೀರನ್ನು ಸಹ ನಾನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮಣ್ಣಿನ ಮಡಿಕೆ ನೀರು ಇವತ್ತು ಕೂಡ ನಾನು ಮಣ್ಣಿನ ಮಡಿಕೆನೇ ಇಟ್ಕೊಂಡಿದ್ದೀನಿ. ಆ ಮಣ್ಣಿನ ಮಡಿಕೆ ನೀರು ಸೂಪರ್. ಮೊದಲೆಲ್ಲ ಮಣ್ಣಿನ ಮಡಿಕೆನ ಉಪಯೋಗಿಸ್ತಾ ಇದ್ದು, ತುಂಬ ಚೆನ್ನಾಗಿ ಆರೋಗ್ಯವಾಗಿದ್ರು. ಅದೇ ರೀತಿ ನಮ್ಮ ಗುರುಗಳು ಈಗ ಮತ್ತು ಮರುಮನನ ಮಾಡಿದ್ದಾರೆ. ಅದೇ ರೀತಿ ನಾನು ಆ ಮಡಿಕೆಯನ್ನು ತಂದು ಇಟ್ಕೊಂಡು ಮಡಿಕೆ ನೀರಲ್ಲಿ ಕಾಪರ್ ಪಿರಮಿಡ್ ಕೂಡ ಕಾಪರ್ ಪಿರಮಿಡ್ ಆ ಮಡಿಕೆ ಒಳಗೆ ಇಟ್ಟು ಅದ್ರ ನೀರು ಮಾತ್ರ ನಾವು ಕುಡಿಯೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಹೀಗೆ ಆಲ್ಕಲೈನ್ ವಾಟರ್ ಕೂಡ ಮಾಡ್ಕೊಂಡು ಅದನ್ನು ಕೂಡ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಹಸಿ ತರಕಾರಿಗಳು ತಿನ್ನುವುದು, ಮೊಳಕೆ ಕಾಳು, ದಿನಕ್ಕೊಂದು ಹಣ್ಣು, ಊಟ ತಿಂಡಿ ಜೊತೆಗೆ ಸಲಾಡ್. ರಾತ್ರಿ 7 ಗಂಟೆ ಒಳಗೆ ಊಟ ಮುಗ್ದಿರುತ್ತೆ. ನಾನು ಯಾವುದೇ ಕಾರಣಕ್ಕೂ 7 ಗಂಟೆ ಆದಮೇಲೆ ಎಲ್ಲೋ ಯಾವ್ದಾರ ರಿಲೇಷನ್ ಮನೆಗೆ ಹೋದ್ರೆ ಸ್ವಲ್ಪ ಲೇಟ್ ಆಗ್ಬೋದು. 7 ಗಂಟೆ ಒಳಗಂತೂ 7 ಗಂಟೆ ಆದಮೇಲೆ ನಂತರ ಊಟ ಮಾಡೋದಿಲ್ಲ. ಅದು ರಾತ್ರಿ ಊಟನೂ ಕಮ್ಮಿನೇ. ಲಘು ಉಪಹಾರ, ಇಲ್ಲದಿದ್ದರೆ ಸಲಾಡ್ ತೆಗೆದುಕೊಂಡು ಮಲಗುವಾಗ 1 ಲೋಟ ಬಿಸಿನೀರು, ಇದರ ಜೊತೆಗೆ ಪ್ರತಿದಿನ ಸೋಮೂತ್ರ ಸೇವನೆ. ನೋಡಿ, ಇದೆಲ್ಲ ಮಾಡ್ಬೇಕಾದ್ರೆ ಇಷ್ಟೆಲ್ಲ ನಮ್ಮ ಜೀವನ ಶೈಲಿಗೆ ಅಳವಡಿಸ್ಕೊಂಡ್ಮೇಲೆ ಸೋಮೂತ್ರ ಹೆಂಗಿರುತ್ತೆ ಅಂದರೆ ಯಾವುದೇ ರೀತಿ ಸ್ಮೆಲ್ ಆಗಲಿ ಮತ್ತು ಏನೂ ಇಲ್ಲ. ಯಾಕಂದ್ರೆ ಒಳ್ಳೆ ಆಹಾರ ತಗೊಳ್ಬೇಕಾದ್ರೆ ಒಳ್ಳೆ ಮೂತ್ರನೂ ಕೂಡ ಹಾಗೆ ಇರುತ್ತೆ. 15 ಅಥವಾ 20 ದಿನಕ್ಕೊಮ್ಮೆ ಗೋಮೂತ್ರವನ್ನು ಕೂಡ ನಾನು ಸೇವನೆ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲರ ಈ ಆಚೆ ಹೋದಾಗ ಎಲ್ಲರ ಬೇವಿನ ಎಲೆ ಸಿಕ್ಕಿದ್ರೆ ಪ್ರತಿದಿನ ಬೇವಿನ ಎಲೆ ತಿನ್ನೋದು ಕೂಡ ರೂಢಿ ಮಾಡ್ಕೊಂಡಿದ್ದೀನಿ. ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ವಾರಕ್ಕೆ 1 ದಿನ ಉಪವಾಸನೂ ಕೂಡ ಮಾಡ್ತೀನಿ. ಅದರಿಂದ ತುಂಬ ಆರೋಗ್ಯ ಚೆನ್ನಾಗಿದೆ. 2 ಬಾರಿ ಊಟ, ಬೆಳಗ್ಗೆ ಏನೋ ತಿಂಡಿ ಲೇಟ್ ಆಯಿತು ಅಂದರೆ 2 ಬಾರಿ ಊಟ. ನಾನು ನೈಟು ಊಟ ಮಾಡೋದಿಲ್ಲ. ಬೆಳಗ್ಗೆ ಮತ್ತು ಬೆಳಗ್ಗೆ ತಿಂಡಿ ತಿಂದರೆ 10 ಗಂಟೆಗೆ, 6 ಗಂಟೆಗೆ ಊಟ ಮುಗಿಸ್ಬಿಡ್ತೀನಿ, ಮತ್ತೆ ಊಟ ಮಾಡಲ್ಲ. ಈಗ ಆರೋಗ್ಯ ತುಂಬ ಚೆನ್ನಾಗಿದೆ. ಯಾವುದೇ ಹೊಟ್ಟೆ ಇಲ್ಲ. ಮೊದಲೆಲ್ಲ ಹೊಟ್ಟೆ ಬಂದು ಸುಮ್ಮನೆ ತುಂಬ ಸಮಸ್ಯೆ ಆಗ್ತಾಯಿತ್ತು. ಆರೋಗ್ಯದಲ್ಲಿ ಚೆನ್ನಾಗಿದೆ. ಇದೆಲ್ಲ ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟ ಮೇಲೆ ನಮ್ಮ ಆರೋಗ್ಯ ಸುಧಾರಣೆ ಅಂತೂ ತುಂಬಾ ಚೆನ್ನಾಗಾಗಿದೆ. ಮತ್ತು ಮಧ್ಯಾಹ್ನದಲ್ಲಿ
ಈ ಮಧ್ಯದಲ್ಲಿ ಎಣ್ಣೆ ಸ್ನಾನ, ಅಭ್ಯಂಗ ಸ್ನಾನ ಅಂತ ಹೇಳಿದ್ರೆ ಅದು ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಗುರುಗಳು ಹೇಳುವುದಾದರೆ ಆದರೆ ಇಷ್ಟು ಅಳವಡಿಸಿಕೊಂಡಿದ್ದೇನೆ, ಆರೋಗ್ಯವಾಗಿದ್ದೇನೆ. ಇನ್ನೂ ಹೇಳುವುದಾದರೆ 200 ಫೀಟ್ ಒಳಗಡೆ ಇರ್ತಕ್ಕಂಥ ನೀರನ್ನು ಕುಡಿಬೇಕು ಅಂತ ನಮ್ಮ ಗುರೂಜಿ ಹೇಳಿದ್ದಾರೆ. ಅದು ಕೂಡ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಯಾಕೆಂದರೆ ಒಳ್ಳೆಯ ಲವಣಗಳು ಇರ್ತಕ್ಕಂಥ ನೀರು, ಅದನ್ನು ಉಪಯೋಗಿಸಿ ಅಂತ ಕೂಡ ಹೇಳಿದ್ದಾರೆ. ಒಳ್ಳೆಯದು. ಇನ್ನು ಹೇಳೋದ್ರೆ ನಾನು ಬಿಟ್ಟಿರುವ ಆಹಾರದಲ್ಲಿ ಮಾಂಸಾಹಾರ ಬಿಟ್ಟ ಮೇಲೆ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ. ಉದಾಹರಣೆಗೆ ಮಾಂಸಾಹಾರ ಸೇವನೆಯಿಂದ ನಮ್ಮಲ್ಲಿ ಅರಿಷಡ್ ವರ್ಗಗಳು ಜಾಸ್ತಿ ಆಗುತ್ತವೆ. ಉದಾಹರಣೆ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಇತರೆ ರೋಗಗಳಿಗೂ ಗುರಿಯಾಗುತ್ತೇವೆ. ಮಾಂಸಾಹಾರ ತಿಂದರೆ ಪ್ರೋಟೀನ್ ಸಿಗುತ್ತದೆ ಎನ್ನುತ್ತಾರೆ. ಅದರಲ್ಲಿ ಸಿಗುವ ಪ್ರೋಟೀನು ಸಸ್ಯಾಹಾರದಲ್ಲಿ ಜಾಸ್ತಿನೇ ಸಿಗುತ್ತದೆ. ಉದಾಹರಣೆಗೆ ಹುರುಳಿಕಾಳು, ಬಟಾಣಿ, ಚಪ್ಪರದ ಅವರೆ, ಮೊಳಕೆ ಕಾಳುಗಳು, ಇನ್ನು ಇತರೆ ಹಣ್ಣು ತರಕಾರಿಗಳು ಹೆಚ್ಚಿನದಾಗಿ ಪ್ರೋಟೀನ್ ನಮಗೆ ಸಿಗುತ್ತದೆ. ಮೊಟ್ಟೆ ಸಸ್ಯಾಹಾರಿ ಎಂದು ತಿನ್ನುತ್ತಾರೆ. ಒಂದು ಮೊಟ್ಟೆ ತಿಂದರೆ ಒಂದು ಕೋಳಿ ತಿಂದಂತೆ. ಮೊಟ್ಟೆಯಲ್ಲಿ ಸಿಗುವ ವಿಟಮಿನ್ ನೆನೆಸಿದ ಕಾಳುಗಳಲ್ಲಿ ಸಿಗುತ್ತದೆ. ಉದಾಹರಣೆಗೆ ಹಸಿ ಕಡಲೆ ಬೀಜ ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನುವುದು, ಹಾಗೆ ಕಡಲೆಕಾಳು ಅದೇ ರೀತಿ ನೆನೆಸಿ ಜೊತೆಗೆ ತಿನ್ನುವುದು ತುಂಬ ಒಳ್ಳೆಯದು. ಜೊತೆಗೆ ನಾಟಿ ಹಸುವಿನ ತುಪ್ಪ, ಸಿಗಿಲ್ಲ ಅಂದರೆ ಎಮ್ಮೆ ತುಪ್ಪ ಉಪಯೋಗಿಸಿದ್ರೆ ತುಂಬ ಆರೋಗ್ಯ. ಇದಕ್ಕಿಂತ ಏನು ಬೇಕು ನಮಗೆ? ಮಾಂಸಾಹಾರ ಏನು ಬೇಕು? ಇದನ್ನು ತಿನ್ನೋದು ತುಂಬಾ ಒಳ್ಳೆಯದು. ಇಷ್ಟು ಸಾಕು ನಮಗೆ. ಆಹಾರ ಸಸ್ಯಾಹಾರ, ಮಾಂಸಾಹಾರಿಗಳ ಇನ್ನೂ ಹೇಳುವುದಾದರೆ ಮಾಂಸಾಹಾರಿ ಪ್ರಾಣಿಗಳ ಹಲ್ಲುಗಳೇ ಬೇರೆ, ಸಸ್ಯಾಹಾರಿ ಪ್ರಾಣಿಗಳ ಹಲ್ಲುಗಳೇ ಬೇರೆ. ಉದಾಹರಣೆಗೆ ಮಾಂಸಾಹಾರಿ ಪ್ರಾಣಿಗಳು ನೀರು ಕುಡಿಯುವಾಗ ನೆಕ್ಕುತ್ತವೆ. ಉದಾಹರಣೆಗೆ ನಾಯಿ, ಹುಲಿ, ಸಿಂಹ ಅದೇ ರೀತಿ ನೋಡಿ, ಇವೆಲ್ಲ ನೀರು ಕುಡಿಬೇಕಾದ್ರೆ ನೆಕ್ತವೆ. ಅದೇ ರೀತಿ ಸಸ್ಯಾಹಾರಿ ಪ್ರಾಣಿಗಳು ಹುಲಿ, ಸಿಂಹ ಅದೇ ರೀತಿ ಸಸ್ಯಾಹಾರಿ ಪ್ರಾಣಿಗಳು ಕುಡಿಯುತ್ತವೆ. ಉದಾಹರಣೆಗೆ ಹಸು, ಮೇಕೆ, ಆನೆ. ಇನ್ನು ನಾವು ಕೂಡ ಅದೇ ರೀತಿ ನಾವು ಮೇಕೆ, ಕುರಿ, ಆನೆ ಯಾವುದೇ ರೀತಿ ನೀರು ಕುಡಿತೇವೆ, ನಾವು ಅದೇ ರೀತಿ ಕುಡಿತೀವಿ. ಮಾಂಸಾಹಾರಿ ಪ್ರಾಣಿಗಳ ಕರಳು ಅದರ ದೇಹದ 3 ಪಟ್ಟು ಉದ್ದವಿರುತ್ತದೆ. ಅದೇ ರೀತಿ ಸಸ್ಯಾಹಾರಿ ಪ್ರಾಣಿಗಳ ಕರಳು ಅದರ ದೇಹದ 5 ರಿಂದ 6 ಪಟ್ಟು ಉದ್ದ ಇರುತ್ತದೆ. ಆದರೆ ಮನುಷ್ಯರಲ್ಲಿನ ಕರಳು ನೋಡಿದರೆ 20 ರಿಂದ 30 ಫೀಟ್ ಉದ್ದವಿರುತ್ತದೆ. ಆದರೆ ಮಾಂಸಾಹಾರಿ ಪ್ರಾಣಿಗಳ ಕರಳು ಚಿಕ್ಕದಾಗಿರುವುದರಿಂದ ತಿಂದ ಆಹಾರ ಬೇಗ ಜೀರ್ಣವಾಗಿ ಆಚೆ ಹೋಗುತ್ತದೆ. ಅದೇ ರೀತಿ ಸಸ್ಯಾಹಾರಿಗಳ ಕರಳು ಚಿಕ್ಕದಾಗಿರುವುದರಿಂದ ತಿಂದ ಆಹಾರ ನಿಧಾನವಾಗಿ ಹೋಗುತ್ತದೆ. ಉದಾಹರಣೆಗೆ ಮನುಷ್ಯ ಮಾಂಸವನ್ನು ಬೇಯಿಸಿ ತಿಂದರೆ ಅದು ಜೀರ್ಣವಾಗಲಿಕ್ಕೆ ಸುಮಾರು 50 ರಿಂದ 52 ಗಂಟೆ ಬೇಕು. ಅದೇ ಹಸಿ ಮಾಂಸವಾದರೆ 70 ರಿಂದ 72 ಗಂಟೆ ಬೇಕು. ಅದೇ ತರಕಾರಿ 12 ರಿಂದ 15 ಗಂಟೆ ಸಾಕು. ಅದೇ ಹಣ್ಣುಗಳು ತಿಂದರೆ 2 ರಿಂದ 3 ಗಂಟೆ ಬೇಕು ಜೀರ್ಣವಾಗಲಿಕ್ಕೆ. ಸಸ್ಯಾಹಾರ ಬೇಗ ಜೀರ್ಣವಾಗುತ್ತದೆ. ಮಾಂಸಾಹಾರ 72 ಗಂಟೆ ಇದ್ದರೆ ನಮ್ಮ ದೇಹದಲ್ಲಿ ಕೊಳೆಯಲಾರಂಭಿಸುತ್ತದೆ. ಇದರಿಂದ ರಕ್ತ ಅಸಿಡಿಟಿ ಆಗಲಿಕ್ಕೆ ಪ್ರಾರಂಭಿಸುತ್ತದೆ. ಇದರಿಂದ ರೋಗಗಳು ಬರುತ್ತವೆ. ಉದಾಹರಣೆಗೆ ಕ್ಯಾನ್ಸರ್, ಅಲ್ಸರ್, ಹೃದಯ ಸಮಸ್ಯೆ ಇತರೆ ನಮ್ಮ ಕಾಯಿಲೆಗಳು. ಶಾಸ್ತ್ರ ಗ್ರಂಥದಲ್ಲಿ ಪಾಪಶೇಷ ಎನ್ನುತ್ತಾರೆ. ಮಾಂಸ ಎಂದರೆ ಪಾಪಶೇಷ ಎನ್ನುತ್ತಾರೆ. ಮಾಂಸ ಎಂದರೆ ಪೀಚ ಎಂದರೆ ಅರ್ಥ ಪೀಚ ಎಂದರೆ ಅರ್ಥ ಪಿಚಾಚಿ ಎನ್ನುತ್ತಾರೆ. ಯಾರು ಮಾಂಸವನ್ನು ತಿನ್ನುತ್ತಾನೋ ಅವನು ಪಿಚಾಚಿ ಎಂದರ್ಥ. ಉದಾಹರಣೆಗೆ ಶಕ್ತಿ ಬರುತ್ತದೆ ಎನ್ನುತ್ತಾರೆ. ಉದಾಹರಣೆಗೆ ಈಗ ಯಾವುದೋ ಒಂದು ಪ್ರಾಣಿ ತಗೊಂಡ್ರೆ ಹಂದಿ ಮಾಂಸವನ್ನು ಶಕ್ತಿ ಬರುತ್ತದೆ ಎನ್ನುತ್ತಾರೆ. ಹಂದಿ ಟಾಯ್ಲೆಟ್ ತಿಂದು ಅದರ ತನ್ನ ಮೂಗಿನಿಂದ ನೆಲವನ್ನು ಬಗೆದು ಗೆಡ್ಡೆ ತಿನ್ನುತ್ತದೆ. ಹಂದಿಗೆ ಎಲ್ಲಿ ಬಂದು ಶಕ್ತಿ? ಅದು ತಿಂತಕ್ಕಂಥದ್ದೇನು ಬರೀ ಗೆಡ್ಡೆ ಗೆಣಸು ತಿಂದು ಬರುತ್ತೆ. ಅದಕ್ಕೆ ಶಕ್ತಿ ಎಲ್ಲಿಂದ ಬಂತು? ಶಕ್ತಿ ಉತ್ಪಾದನೆ ಮಾಡುವುದು ತಮ್ಮ ದೇಹವಲ್ಲ, ಹಸಿ ತರಕಾರಿಗಳು ತುಂಬ ಶಕ್ತಿ ಇದೆ. ಉದಾಹರಣೆಗೆ ವಿರಾಟ್ ಕೊಹ್ಲಿ ಸಸ್ಯಾಹಾರಿ, ನರೇಂದ್ರ ಮೋದಿ ಸಸ್ಯಾಹಾರಿ, ಸೈಯದ್ ಕಪೂರ್ ಸಸ್ಯಾಹಾರಿ, ಅಮಿತಾಬ್ ಬಚ್ಚನ್ ಸಸ್ಯಾಹಾರಿ, ಬಾಬಾ ರಾಮದೇವ್, ಗಾಂಧೀಜಿ ಇವರೆಲ್ಲ ಸಸ್ಯಾಹಾರಿಗಳು. ಎಷ್ಟು ಶಕ್ತಿಶಾಲಿಗಳು! ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಸಸ್ಯಾಹಾರಿಗಳೇ ಆಗಬೇಕು. ಹಣ್ಣುಗಳು ನೋಡಿ, ಎಷ್ಟು ಹಣ್ಣುಗಳಲ್ಲಿ ಇದಿದೆ. ಆ ಹಣ್ಣುಗಳನ್ನ ತಿನ್ಬೋದಲ್ಲ, ಅದರಲ್ಲೇ ಸಿಗುತ್ತಲ್ಲ. ನಾವು ಯಾಕೆ ಮಾಂಸಾಹಾರನೇ ತಿನ್ನಬೇಕು? ಉದಾಹರಣೆಗೆ ಈಗ ಮಾವು ಶಕ್ತಿ, ದ್ರಾಕ್ಷಿ ರಕ್ತ ಸಂಚಾರ, ಬಾಳೆಹಣ್ಣು ಪೌಷ್ಟಿಕಾಂಶ, ಆರೆಂಜು ರೋಗ ನಿರೋಧಕ, ಪೇರಳೆ ಜೀರ್ಣಕ್ರಿಯೆ, ಮೂಸುಂಬೆ ತಂಪು, ಅನಾನಸು ಪಚನಕ್ರಿಯೆ, ದಾಳಿಂಬೆ ರಕ್ತ ಶುದ್ಧಿ, ಕಿವಿಹಣ್ಣು ಪೌಷ್ಟಿಕ, ಪಪ್ಪಾಯಿ ಚರ್ಮ ಸೌಂದರ್ಯ, ಕಲ್ಲಂಗಡಿ ಹೈಡ್ರೋಜನ್,
ಹ್ಮ್ ಇದನ್ನೆಲ್ಲ ಕಲ್ಲು ಉಪ್ಪು ಅರಿಶಿನದಲ್ಲಿ ಶುದ್ಧ ಮಾಡಿ ನೀರಿನಲ್ಲಿ ತೊಳೆದು ಉಪಯೋಗಿಸಿ ಇನ್ನು ಏನು ಬೇಕು ನಮ್ಮ ದೇಹಕ್ಕೆ? ಇಷ್ಟು ತಿಂದರೆ ಸಾಕಲ್ವಾ? ಮಾಂಸಾಹಾರನೇ ಯಾಕೆ ತಿನ್ಬೇಕು ಅಂತಕ್ಕಂಥದ್ದು ನಮ್ಮ ಗುರುಗಳು ನಮಗೆ ತಿಳಿಸಿದ್ದಾರೆ. ಎಲ್ಲವನ್ನು ಸುಮಾರು ಋಷಿಮುನಿಗಳು ಹೇಳಿದ್ದಾರೆ. ಅಲ್ಲಾನು ಹೇಳಿದ್ದಾರೆ. ಅಲ್ಲಾನು ಹೇಳಿದ ಸುಮಾರು ಋಷಿಮುನಿಗಳು ಹೇಳಿದ್ದಾರೆ. ಅಲೆಕ್ಸಾಂಡರ್ ಹ್ಯಾಗ್ ಎ ಕಿಂಗ್ ಫೋರ್ಡ್ ಇವರೆಲ್ಲ ಹೇಳಿದ್ದಾರೆ ಮಾಂಸಾಹಾರ ತಿಂದರೆ ಏನಾಗುತ್ತದೆ ಎಂದು. ಉದಾಹರಣೆಗೆ ಜೀರ್ಣಕೋಶವು ಉದ್ರೇಕಗೊಳ್ಳುತ್ತದೆ. ಈ ಥರ ಮನುಷ್ಯ ಸತ್ತರೆ ತೆಗೆದುಕೊಂಡು ಹೋಗಿ ಮಣ್ಣು ಮಾಡುತ್ತಾರೆ. ಅದೇ ರೀತಿ ಪ್ರಾಣಿ ಸಾಯಿಸಿದ ನಂತರ ಏನು ಮಾಡುತ್ತಾರೆ? ಮನುಷ್ಯರು ತಿನ್ನುತ್ತಾರೆ. ಹಾಗಾದರೆ ಮನುಷ್ಯರು ಹೊಟ್ಟೆ ಮಶಾಣವು ಎಂಬುದು ನಮಗೆ ಅರ್ಥ ಮಾಡಿಕೊಳ್ಳಬೇಕು. ಪೂರ್ವ ಕಾಲದಲ್ಲಿ 3 ಕಾಯಿಲೆಗಳು ಇದ್ದವು, ಆದರೆ ಈಗ 100 ರೋಗಗಳು ಬಂದಿವೆ. ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ತಾತ ಹಸುವಿನ ಹಾಲು ಕರೆದು ಹಾಗೆ ಕೊಟ್ಬಿಡ್ತಾ ಇದ್ರು. ನಾವು ಅಷ್ಟೇ ನೊರೆ ಹಾಲು ಕುಡಿತಾ ಇದ್ದು, ಅಷ್ಟೇ ಶಕ್ತಿಶಾಲಿಯಾಗಿರ್ತಾ ಇದ್ವು ನಾವೆಲ್ಲ. ಹಾಗೆ ಒಳ್ಳೆಯ ಕಾಳುಗಳು, ಜೋಳಗಳು, ಹಣ್ಣುಗಳು, ತರಕಾರಿಗಳು, ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲ. ನಾವು ಬರೇ ದನಿನಲ್ಲಿ ಬಂತಕ್ಕಂಥ ಆ ಗೊಬ್ಬರವಾಗಿ ಕೂಡ ಇವೆಲ್ಲ ಬೆಳೀತಾ ಇದ್ರು. ತುಂಬಾ ರುಚಿಯಾಗಿರ್ತಾ ಇದ್ವು ಹಣ್ಣು ತರಕಾರಿಗಳಾಗಿರ್ಬೋದು. ಈಗೆಲ್ಲ ತುಂಬಾ ರಾಸಾಯನಿಕ ಗೊಬ್ಬರಗಳನ್ನು ಬೆರೆಸ್ತಾರೆ. ಹಾಗೆ ತುಂಬಾ ಉತ್ತಮವಾಗಿತ್ತು. ಅದೇ ರೀತಿ ಹಾಲನ್ನು ಕುಡಿದು ಬೆಣ್ಣೆ ಅಂತೂ ಬಿಡಿ, ಬೆಣ್ಣೆ ಯಾವಾಗಲೂ ಮಜ್ಜಿಗೆ ಮಡಿಕೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ತೇಳ್ತಾ ಇರೋದು, ಆ ಬೆಣ್ಣೆನೇ ಅರ್ಧ ಹಂಗೆ ತೆಗೆದು ಹಂಗೆ ಊಟಕ್ಕೆ ಹಾಕೊಂಡು ಜೊತೆಗೆ ಅದನ್ನ ತಿಂತಾ ಇದ್ವು. ಅದು ಈಗ ನೆನೆಸ್ಕೊಂಡು ಈಗಲೂ ಬಾಯಿ ನೀರು ಬರುತ್ತೆ. ಆ ಬೆಣ್ಣೆ ತುಪ್ಪ ಎಲ್ಲಿ ಇಲ್ವೇ ಇಲ್ಲ. ಆ ಮೊಸರು ಕೂಡ ಹಂಗೆ ಇರ್ತದೆ ಬಿಡಿ, ಕಟ್ ಮಾಡ್ರಿ ಒಳ್ಳೆ ಕೇಕ್ ಬಂದಂಗೆ ಬರೋದು ಈಗ. ಆ ಥರ ಮೊಸರು, ಗಟ್ಟಿ ಮೊಸರು ತುಂಬಾನೇ ತಿಂದಿದ್ವಿ ನಾವೆಲ್ಲ. ನಾಟಿ ಹಸಿಂದು ಯಾವುದೇ ಅವಾಗ ಸೀಮೆ ಹಸುಗಳು ಯಾವುದು ಕ್ರಾಸ್ ಇರಲೇ ಇಲ್ಲ. ನಮ್ಮ ನಾಟಿ ಹಸಿಂದ ತುಪ್ಪ ಮೊಸರು ಇಲ್ವೇ ಅಲ್ಲ. ಈಗ ನಮ್ಮ ಮಕ್ಳಿಗೆಲ್ಲ ಪಾಕೆಟ್ ಹಾಲು ಕುಡಿಸ್ತಾ ಇದ್ವಿ ನಾವು. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ. ಇವಾಗೂ ಕೂಡ ಹಳ್ಳಿ ಕಡೆಗೆ ಹೋದ್ರೆ ನಾವು ನಾಟಿ ಹಸು ಕಟ್ಟಬೇಕು. ಅದೇ ರೀತಿ ಇಂದಿನ ಜೀವನ ಶೈಲಿ ಏನೈತೆ ನಮ್ಮ ಗುರುಗಳು ಅದನ್ನ ಅಳವಡಿಸ್ಕೋಬೇಕು ಅನ್ನೋದೇ ನಮಗೆ ಒಂದು ಇದಿದೆ. ಮಣ್ಣಿನ ಮಡಿಕೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಪ್ರತಿಯೊಂದು ಮಣ್ಣಿನ ಮಡಿಕೆನ ಉಪಯೋಗಿಸ್ತಾ ಇದ್ರು. ಅವಾಗ ಯಾವುದು ಪ್ಲಾಸ್ಟಿಕ್ ಇಲ್ಲ, ಏನಿಲ್ಲ. ಒಂದು ಮಜ್ಜಿಗೆ ಕಡಿಯೋದಕ್ಕೂ ಕೂಡ ಮಂತಲ್ಲಿ ಮಣ್ಣಿನ ಮಡಿಕೆನೇ ಕಡಿತಾ ಇದ್ರು. ನಮ್ಮ ಮಜ್ಜಿ ಒಂಚೂರು ಇದಾಗ್ತಿರಲಿಲ್ಲ, ಹಂಗ ಅಷ್ಟಾಗಿ ಮಡಗಿದ್ರು ಅದನ್ನ. ಬೆಣ್ಣೆ ಅಂತೂ ಬಿಡಿ, ಯಾವಾಗಲೂ ತುಂಬಾನೇ ಬೆಣ್ಣೆ ತುಪ್ಪ ಅಂದ್ರೆ ತಿಂದಿದ್ದೀವಿ. ಅದನ್ನ ಈಗಲೂ ನೆನೆಸ್ಕೊಂಡ್ರೆ ಇದೆ ಅದೇ. ಮೊಸರು ಹೀಗೆ ಇದು ನೋಡಿ, ಇನ್ನು ಕೆಲವರು ಹೇಳಿದ್ದಾರೆ. ಉದಾಹರಣೆಗೆ ಬ್ರಹ್ಮಶ್ರೀ ಪತ್ರಿಜಿಯವರು, ಜೀಸಸ್, ಮಿಲ್ಲರ್ ಫಾದರು, ಜೋಸೆ ಓಲ್ಡು ಇವರೆಲ್ಲ ಹೇಳಿದ್ದಾರೆ ಮಾಂಸಾಹಾರ ತಿನ್ನಬಾರದು ಎಂದು, ಪ್ರಾಣಿ ಹಿಂಸೆ ಮಾಡಬಾರದು ಎಂದು. ಆದರೆ ಈ ಮೂಢ ಜನರು ಪ್ರಾಣಿ ಹಿಂಸೆಯನ್ನು ಬಿಟ್ಟಿಲ್ಲ. ಇದರಿಂದ ತುಂಬಾ ಆರೋಗ್ಯ ಸಮಸ್ಯೆಗಳು ಬರುತ್ತವೆ, ಶಾಪಕ್ಕೆ ಗುರಿಯಾಗುತ್ತೇವೆ. ಮಾಂಸಾಹಾರದಲ್ಲಿ ವಿಷ ಪದಾರ್ಥಗಳು ಜಾಸ್ತಿ ಇರುತ್ತವೆ. ಅದರಿಂದ ನಮ್ಮ ದೇಹಕ್ಕೆ ಮಾಂಸಾಹಾರ ಸರಿ ಇಲ್ಲ. ಉದಾಹರಣೆಗೆ ನಾನು ಚಿಕ್ಕವನಿರುವಾಗ ಮಾಂಸಾಹಾರ ತಿನ್ನುತ್ತಿರಲಿಲ್ಲ. ನೋಡಿ, ಈಗ ನಮ್ಮ ಮನೇಲಿ ನಾವೆಲ್ಲ ಸಸ್ಯಾಹಾರಿಗಳೇ. ನಾವು ಮಾಂಸಾಹಾರಿಗಳಾಗಿ ನಾವು ಬಂದಿದ್ರು ಕೂಡ ನಮ್ಮ ಮನೇಲಿ ಒಂದು 4 ಜನ ಮಕ್ಕಳಲ್ಲಿ ನಾನು ಒಬ್ಬನೇ. ಯಾರು ನಮ್ಮ ತಮ್ಮದಿರು ತಿನ್ನಲ್ಲ, ಒಂದು ಹೆಣ್ಮಗು ಇದೆ ಅದು ತಿನ್ನಲ್ಲ. ನಾನೊಬ್ಬ ಮಧ್ಯದಲ್ಲೇ ಕಲ್ತಿದ್ದೆ ಅದನ್ನ. ಅದು ನೋಡಿ ಈಗ ಮಧ್ಯದಲ್ಲೇ ಬಿಟ್ಬಿಟ್ಟೆ ಅದನ್ನ. ಹಾಗಾಗಿ ನಮ್ಗೆ ರೂಢಿ ಇರಲಿಲ್ಲ, ಅಭ್ಯಾಸ ಮಾಡ್ಕೊಂಡಿದ್ದೆ. ಮಧ್ಯದಲ್ಲೇ ಮಾಡಿದ್ದು, ಮಧ್ಯದಲ್ಲೇ ಬಿಟ್ಬಿಟ್ಟೆ ಅದನ್ನ ಮಾಂಸಾಹಾರ. ಮಾಂಸಾಹಾರ ತಿಂತೆ ಮಧ್ಯದಲ್ಲಿ ಕಲಿತೆ, ಮಧ್ಯದಲ್ಲೇ ಬಿಟ್ಟೆ. ಇನ್ನು ಕೆಲವರು ಹೇಳುತ್ತಾರೆ, ಯುರೋಪಿನಲ್ಲಿ ಮಾಂಸಾಹಾರಕ್ಕೆ ದೂರವಾಗಿರುವ ಪ್ರಜೆಗಳು ಹೆಚ್ಚು ಬುದ್ಧಿವಂತರು. ಇನ್ನು ಹೇಳುತ್ತಾರೆ, ಗ್ರೀಕ್ನಲ್ಲಿ ಗುಡ್ಡಗಾಡು ಜನರೆಲ್ಲ ಶಕ್ತಿವಂತರೆ, ಇವರೆಲ್ಲ ಸಸ್ಯಾಹಾರಿಗಳೇ. ಟರ್ಕಿ ಮತ್ತು ದಕ್ಷಿಣ ಭಾಗದಲ್ಲಿ ಸೈನಿಕರು, ಕೂಲಿಗಳು ತುಂಬಾ ತೂಕವಾದ ವಸ್ತುಗಳನ್ನು ಹೊರುತ್ತಾರೆ. ಇವರೆಲ್ಲ ನೋಡಿ ಬಲಶಾಲಿಗಳೇ, ಅವರೆಲ್ಲ ಸಸ್ಯಾಹಾರಿಗಳಾಗಿರ್ತಾರೆ. ಇನ್ನು ಪ್ರಾಣಿ ಸಾಮ್ರಾಜ್ಯವನ್ನು ನೋಡಿದರೆ ಮಾಂಸಾಹಾರಿ ಪ್ರಾಣಿಗಳಿಗಿಂತ ಅತಿ ಹೆಚ್ಚು ಕೆಲಸ ಮಾಡುವ ಪ್ರಾಣಿಗಳು ಕುದುರೆ, ಹೇಸರಗತ್ತೆ, ಎತ್ತುಗಳು, ಆನೆಗಳು, ಒಂಟೆ ಇವೆಲ್ಲ ಎಷ್ಟು ಶಕ್ತಿಯುತವಾದವು. ಇವೆಲ್ಲ ಸಸ್ಯಾಹಾರಿಗಳೇ. ಇನ್ನು ಮಾಂಸಾಹಾರಿ ಪ್ರಾಣಿಗಳು ನೋಡಿದರೆ ಹುಲಿ, ಸಿಂಹ, ಚಿರತೆ ಇವುಗಳನ್ನು ಯಾವುದೇ ಕೆಲಸಕ್ಕೆ ಬಳಸಿಲ್ಲ. ಕೆಲವರು ಹೇಳುತ್ತಾರೆ ಮೇಕೆ ಮಾಂಸವನ್ನು ತಿನ್ನಬೇಕು, ಅದು ಎಲ್ಲ ತರಹದ ಸೊಪ್ಪು ತಿನ್ನುತ್ತದೆ, ಅದು ನಮ್ಮ ದೇಹಕ್ಕೆ ಒಳ್ಳೆಯದು ಎಂದು ಹೇಳುತ್ತಾರೆ. ಈಗಲೂ ಕೂಡ ಹೇಳ್ತಾರೆ ನಮ್ಮಲ್ಲಿ ಒಳ್ಳೆಯದು ಅದು ಆಹಾರ, ಮೇಕೆ ಮಾಂಸ ತಿಂದರೆ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಹಾಗೆ ಮೊದಲೆಲ್ಲ ಧ್ಯಾನಕ್ಕೆ ಬರೋದಕ್ಕೆ ಮೊದಲೇ ಅದು ಅನ್ಕೊಂಡಿದ್ದು. ಆದರೆ ಇದೆಲ್ಲ ಗೊತ್ತಾದ್ಮೇಲೆ ನಾವು ಯಾವುದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ. ಆದರೆ ಅವರಿಗೆ ನಾನು ಹೇಳಿದೆ ನೇರವಾಗಿ, ಆ ಸೊಪ್ಪನ್ನು ನಾವೇ ತಿಂದರೆ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲವ, ಆ ಪ್ರಾಣಿಯನ್ನು ಯಾಕೆ ಕೊಂದು ತಿನ್ನಬೇಕು? ಅದೇ ರೀತಿ ನಾನು ಎಲ್ಲ ತರಹದ ಎಲೆಗಳನ್ನು ತಂದು ವಾರಕ್ಕೆ
ಒಂದು ಪಾತ್ರೆಯಲ್ಲಿ ಒಂದು 2-3 ಥರದ ಎಲೆ ತಗೊಂಬಂದ್ಬಿಟ್ಟು ಚೆನ್ನಾಗಿ ಬೇಯಿಸಿಬಿಟ್ಟು ಅದನ್ನು ನಾನು ಚೆನ್ನಾಗಿ ರಸ ಬರೋವರೆಗೂ ಚೆನ್ನಾಗಿ ಬೇಯಿಸಿ ಆ ರಸವನ್ನು ಕುಡಿತೀನಿ ನಾನು. ನೇರವಾಗಿ ಸಿಗುತ್ತಲ್ಲ ನಮಗೆ. ಆ ಮಾಂಸವನ್ನು ಯಾಕೆ ನಾವು ತಿನ್ನಬೇಕು? ಇನ್ನು ಹೇಳುವುದಾದರೆ ಇಲ್ಲಿ ಒಬ್ಬ ಸೈನಿಕ ಹೇಳಿದ್ದಾರೆ ನೋಡಿ, ವಿಬ್ರಮ್ ಪೆಲ್‌ಭೂತ್, ಮಾಂಸಾಹಾರ ತಿನ್ನುವುದರಿಂದ ಅತಿ ನಿದ್ರೆ, ಶಕ್ತಿಹೀನತೆ, ಅಜೀರ್ಣ, ಮಲಬದ್ಧತೆ, ಇಸುಬು, ಮೂಲವ್ಯಾಧಿ, ನುಸಿಹುಳುಗಳು, ಅತಿಸಾರ, ತಲೆನೋವು, ಕ್ಯಾನ್ಸರು, ಇನ್ನು ಕೆಲವು ರೋಗಗಳು. ಮಾಂಸಾಹಾರದಿಂದ ಇಷ್ಟೆಲ್ಲ ಕಾಯಿಲೆ ಬರ್ತವೆ ಅಂದ್ರೆ ಮಾಸ್ಟರ್ಸ್ ಯಾಕೆ ತಿನ್ಬೇಕು ಅದನ್ನ ನಾವು? ಮಾಂಸಾಹಾರನೇ ತಿನ್ನೋದ್ರ ಬದಲು ಹಣ್ಣು, ನಮ್ಮ ಗುರುಗಳು ಹೇಳಿದಾಗೆ ಹಣ್ಣುಗಳು, ತರಕಾರಿಗಳು, ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶಗಳು ನಮಗೆ ಸಿಗ್ತಾವಲ್ವಾ? ಅದನ್ನ ಬಲಿ ಕೊಟ್ಟು ಅದು ಯಾಕೆ ನಾವು ಅದನ್ನ ಉಪಯೋಗಿಸಬೇಕು ಅನ್ನೋದರಲ್ಲಿ ನಮ್ಮ ಪತ್ರಿಜಿ ಗುರುಗಳು ಸಹ ಹೇಳಿದ್ದಾರೆ. ಇನ್ನು ಕೆಲವರು ಹೇಳಿದ್ದಾರೆ, ಪ್ರಾಣಿಗಳನ್ನು ಒಂದೇ ಏಟಿಗೆ ಕತ್ತರಿಸುವುದು ಅಂತ್ಯ ಸಮಯದಲ್ಲಿ ತುಂಬಾ ಶಿಕ್ಷೆ. ನೋಡಿ, ಇದನ್ನ ನಾವು ಅದು ಒಂದೇ ಏಟಿಗೆ ಕತ್ತರಿಸೋದ್ರಿಂದ ನಮಗೆ ಅಂತ್ಯ ಸಮಯದಲ್ಲಿ ತುಂಬಾ ಶಿಕ್ಷೆಯನ್ನು ಅನುಭವಿಸಬೇಕಾದ್ರೆ ಅಂತ ನಮ್ಮ ಕಬೀರ್ ಅವರು ಹೇಳಿದ್ದಾರೆ. ಪ್ರಾಣಿಗಳ ಕತ್ತನ್ನು ಕುಯ್ಯುವುದು, ಚರ್ಮವನ್ನು ಸುಲಿಯುವುದು, ತುಂಡು ತುಂಡಾಗಿ ಕತ್ತರಿಸುವುದನ್ನು ಮನುಷ್ಯರ ಕಣ್ಣು ಹೇಗೆ ಸಹಿಸುತ್ತದೆ? ಪ್ರಕೃತಿ ಅವುಗಳನ್ನು ಅಂದಕ್ಕಾಗಿ ಸೃಷ್ಟಿಸಿದ್ದಾನೆ. ನಾವು ಸಾಯಿಸುತ್ತಿದ್ದೇವೆ, ನಾಚಿಕೆ ಆಗಬೇಕು. ಕೊಲ್ಲುವವರಿಗೆ ನಾಚಿಕೆ ಆಗಬೇಕು. ಇದನ್ನ ಹೇಳಿದರೆ ಫ್ಲೋಟರ್. ಮಾಂಸವನ್ನು ತಿನ್ನುವುದು ಪರಮಾತ್ಮದಲ್ಲಿ ಒಂದು ದೊಡ್ಡ ಅಡಚಣೆ. ಜಾನ್ ವೆಲ್ಸಿ ಕೂಡ ಹಾಗಂತ ಹೇಳಿದ್ದಾರೆ. ನನ್ನ ಪರಿಸ್ಥಿತಿ ವಿಚಿತ್ರವಾಗಿದೆ. ನಾನು ಹಸುವಿನ ಮಾಂಸವನ್ನು ತಿಂದರೆ ನನ್ನ ಜೀವ ಉಳಿಯುವುದು ಎಂದು ವೈದ್ಯರು ಹೇಳಿದ್ದಾರೆ. ಆದರೆ ಇತರರ ರಕ್ತ ಮಾಂಸವನ್ನು ಭಕ್ಷಿಸುವುದಕ್ಕಿಂತ ನಾನು ಮರಣಿಸುವುದೇ ಮೇಲೆಂದು ಕೊಳ್ಳುತ್ತಿದ್ದೇನೆ. ನೋಡಿ, ಇವರು ಕೂಡ ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದ್ದಾರೆ. ಇದನ್ನೆಲ್ಲ ನಮ್ಮ ರಂಗನಾಥ ಗುರುಗಳು ಸಹ ನಮಗೆ ಮಾಂಸಾಹಾರ ತಿಂದ್ರೆ ಏನಾಗುತ್ತೆ ಅಂತ ನಮ್ಮ ಗುರುಗಳು ಸಹ ನಮಗೆ ಹೇಳಿದ್ದಾರೆ. ಪ್ರಾಣಿಗಳ ಬಗ್ಗೆ ಕ್ರೂರತ್ವವನ್ನು ಹೊಂದಿರುವುದು ಮೂರ್ಖತ್ವವೇ ಅಲ್ಲದೆ ಪರಮಾತ್ಮವನ್ನು ಅವಮಾನಿಸಿದಂತೆ ಆಗಿರುತ್ತದೆ. ಥಾಮಸ್ ನ್ಯೂಟನ್ ಕೂಡ ಹೇಳಿದರೆ, ಒಂದು ಮ್ಯಾಕಿಯು ತನ್ನನ್ನು ಸಾಯಿಸಲು ಸಿದ್ಧವಾಗಿರುವ ಕಟುಕನನ್ನು ಕೇಳುತ್ತದೆ, ಎಲೆಗಳನ್ನು ಹುಲ್ಲುಗಳನ್ನು ತಿನ್ನುವ ನಮ್ಮಂತವರ ಗತಿ ಹೀಗಾದರೆ ನಮ್ಮ ಕತ್ತನ್ನು ಕುಯ್ದು ತಿನ್ನುವ ನಿಮ್ಮಂತವರ ಗತಿ ಏನಾಗಬಹುದು? ತಾನು ಮಾಡಿದ ಕರ್ಮಗಳಿಗೆ ಯಾವಾಗಲೋ ಒಂದು ಸಲ ಫಲಿತಾಂಶವನ್ನು ಅನುಭವಿಸಲೇಬೇಕು. ಗುರು ರವಿದಾಸ್ ಕೂಡ ಇದನ್ನ ಹೇಳಿದರೆ, ಜೀವಿಗಳನ್ನು ಸಾಯಿಸಲು ಹೇಳುವುದು ಮಾರುವವರು, ಬೇಯಿಸುವವರು, ಬಡಿಸುವವರು, ಮಾಂಸವನ್ನು ಕೊಯ್ಯುವವರು, ತಿನ್ನಿಸುವವರು 8 ರೀತಿಯ ಜನರು ಈ ಹತ್ಯೆಯಲ್ಲಿ ಭಾಗಿಯಾಗುತ್ತಾರೆ. ನೋಡಿ ಮಾಸ್ಟರ್ಸ್, ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಸ್ಮೃತಿ ಕೂಡ ಹೇಳಿದ್ದಾರೆ. ಇನ್ನೊಂದು, ಮುಲ್ಲಾ ಎಂದು ಏತಕ್ಕಾಗಿ ಕರೆಯುತ್ತಾರೆ? ಮ್ಯಾಕ್ ಕೊಡುತ್ತಾ ಅಲ್ಲದೆ ಕಿವುಡಲ್ಲ. 30 ದಿವಸ ಉಪವಾಸವಿದ್ದು ಹಿಂಸೆ ಮಾಡಿ ಸಾಯಿಸಿ ಮಾಂಸವನ್ನು ತಿನ್ನುವ ಮತ್ತು ಖುದಾ ದೇವರ ದರ್ಶನ ನಿನಗೆ ಹೇಗೆ ಉಂಟಾಗುತ್ತದೆ? ನಿಜವನ್ನು ಮರೆತು ಘೋರ ಪಾಪವನ್ನು ಮೂಟೆ ಕಟ್ಟುತ್ತಿದೆಯಾ? 30 ದಿನ ಉಪವಾಸ ಇದ್ದು ದೇವರ ಸ್ಮರಣೆ ಮಾಡಿ ಲಾಸ್ಟ್ಗೆ ಮಾಂಸಾಹಾರವನ್ನು ಕೂಡ ಅವರು ಪ್ರಾಣಿ ಹಿಂಸೆಯನ್ನು ಮಾಡ್ತಾರೆ. ಅವ್ರಿಗೆ ಎಲ್ಲಿ ಸಿಗುತ್ತೆ ಮುಕ್ತಿ? ಅವರಿಗೆ ಪಾಪ ಮೂಟೆ ಕಟ್ಟಿದ ಗಂಟು ಅಂತ ಕೂಡ ಇಲ್ಲಿ ಕಬೀರ್ ದಾಸ್ ಚೆ ಅವರು ಕೂಡ ಹೇಳಿದ್ದಾರೆ. ಮಾಂಸವನ್ನು ತಿನ್ನುವವರ ಮಧ್ಯೆ ಸೇವಿಸುವವರ ಹೃದಯದಲ್ಲಿ ಪರಮಾತ್ಮ ಪ್ರಕಾಶವಾಗುವುದಿಲ್ಲ. ದಾದು ಹೆಲ್ ಕೂಡ ಇಲ್ಲಿ ಹೇಳಿದ್ದಾರೆ. ಇದನ್ನು ನೋಡಿದರೆ ಮಾಂಸಾಹಾರ ಯಾಕೆ ತಿನ್ನಬೇಕು? ಪ್ರಾಣಿಗಳನ್ನು ಯಾಕೆ ಕೊಲ್ಲಬೇಕು? ಭೌತಿಕ ಪ್ರಪಂಚದಲ್ಲಿ ಪಾಠಗಳನ್ನು ಕಲಿತುಕೊಳ್ಳಲು ನಾವು ಹೇಗೆ ಭೂಮಿಯಲ್ಲಿ ಈ ಶರೀರದಲ್ಲಿದ್ದೇವೋ ಹಾಗೆ ಅದೇ ರೀತಿ ಪ್ರಾಣಿಗಳು ಕೂಡ ಈ ಭೂಮಿಯಲ್ಲಿ ಜನ್ಮವನ್ನು ತೆಗೆದುಕೊಂಡಿವೆ. ಅವುಗಳಲ್ಲೂ ದೈವವಿದೆ ಎಂದು ನಾವು ತಿಳಿದುಕೊಳ್ಳಬೇಕು. ಅವುಗಳನ್ನು ಕೊಲ್ಲುವ ಹಕ್ಕು ನಮಗೆ ಇಲ್ಲ. ಒಂದು ಪ್ರಾಣಿಗೆ ಜೀವ ಕೊಡುವ ಶಕ್ತಿ ಇಲ್ಲ ಅಂದ ಮೇಲೆ ಅದನ್ನು ಸಾಯಿಸುವ ಹಕ್ಕು ನಮಗೆ ಇಲ್ಲ. ಉದಾಹರಣೆಗೆ, ನಾನು ಬುದ್ಧಿ ಬಂದ ಮೇಲೆ ಯಾವ ಪ್ರಾಣಿಯನ್ನು ಕೂಡ ನಾನು ಸಾಯಿಸಿಲ್ಲ. ನೋಡಿ ಮಾಸ್ಟರ್ಸ್, ಇವತ್ತು ಒಂದಿನ ನಮ್ಮ ಮನೆಗೆ ಹೇಳ್ಬೇಕು, ಉದಾಹರಣೆಗೆ ಒಂದು ಹಾವು ಬಂದ್ರು ಕೂಡ ನನ್ನದು ಯಾರಿಗೂ ತೋರಿಸಿಲ್ಲ. ಯಾಕೆ ತೋರಿಸಿದ್ರೆ ಹೊಡೆದಾಕಿ ಕೊಡ್ತಾರೆ ಅಂತ ಹೇಳಿ ಕೂಡ ನಾನು ತೋರಿಸಿಲ್ಲ. ಅದು ಎಲ್ಲೋಯ್ತು ಏನಾಯ್ತು ಅಂತ ಗೊತ್ತಿಲ್ಲ. ಅದು ನಮ್ದು ಗುಡ್ಲು ಮನೆ ಇದ್ದಿದ್ದು ಹಳ್ಳಿಲಿ. ಅದು ಎಲ್ಲೋಯ್ತು ಅಂತಲೂ ಗೊತ್ತಿಲ್ಲ. ನಮ್ಗೆ ಯಾವುದೇ ರೀತಿ ತೊಂದರೆಯನ್ನು ಕೊಟ್ಟಿಲ್ಲ. ಯಾಕೆಂದ್ರೆ ನಾವು ಅದಕ್ಕೆ ತೊಂದರೆ ಕೊಟ್ಟರೆ ನಮಗೆ ತೊಂದರೆ ಕೊಡುತ್ತೆ. ನಾನು ಇವತ್ತು ಕೂಡ ನಮ್ಮ ಮನೆ ಒಳಗೆ ಏನೇ ಬರಲಿ, ಒಂದು ಜಿರಿ ಬರಲಿ, ಚೇಳು ಬರಲಿ, ನಮ್ಮ ಮನೆಯವರೆಲ್ಲ ಹೊಡೆದು ಸಾಯಿಸ್ತಾ ಇರ್ತಾರೆ. ನಾನು ನನ್ನ ಕಂಡ್ರೆ ಹಂಗೆ ಎತ್ಕೊಂಡೋಗಿ ಆಚೆಗೆ ಬಿಡ್ತೀನಿ. ಅದು ನಾನು ಯಾವುದೇ ಪ್ರಾಣಿ ಕೂಡ ಇದಿಲ್ಲ. ಇನ್ನೊಂದು ಹೇಳ್ಬೇಕು ಅಂದ್ರೆ, ನಾನು ಈ ಒಂದು ತುಮಕೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಪಕ್ಕದಲ್ಲೇ ಒಂದು ಕೋತಿ ಈ ಕರೆಂಟಿಗೆ ಸಿಕ್ಬಿಟ್ಟಿತ್ತು. ಕರೆಂಟ್ ಸಿಕ್ತಾಗ ಏನಾಯ್ತು ಅಂತಂದ್ರೆ ಅದು ತುಂಬಾ ನೋವು ಅನುಭವಿಸ್ತಾ ಇದೆ. ಈ ಕತ್ತು ಕಾಲು ಇದರೊಳಗೆಲ್ಲ ತುಂಬಾ ಗಾಯಗಳಾಗ್ಬಿಟ್ಟಿದೆ. ಸ್ವಲ್ಪ ದೂರ ಹೋಗುತ್ತೆ, ಅಲ್ಲೇ ಬೀಳುತ್ತೆ.
ಎಲ್ಲ ನೋಡಿ ಯಾರು ಇದು ಮಾಡ್ತಲ್ಲ. ನಾನೇನ್ ಮಾಡಿದೆ, ಒಂದು ಅಲ್ಲಿ ಫ್ಯಾಕ್ಟ್ರಿ ಇತ್ತು, ಕೈಜಿನ್ ಅಂತ ಒಂದು ಸೋಪ್ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ಹತ್ರ ಹೋಗಿ ಒಂದು ಕಾಟನ್ ಬಾಕ್ಸ್ ಎತ್ಕೊಂಡ್ಬಂದು ಅದನ್ನ ಬಾಕ್ಸ್ ಒಳಗಡೆ ಹಂಗೂ ಕಚ್ಚಕ್ ಬರೋದು, ಆದ್ರೂ ಕೂಡ ಅದನ್ನ ಟ್ರೈ ಮಾಡಿ ಸ್ವಲ್ಪ ಆ ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಅದನ್ನ ಇದು ಮಾಡ್ಕೊಂಡು ದಾರ ಕಟ್ಟಿ, ಮತ್ತೆ ಅಲ್ಲೆಲ್ಲ ಸ್ವಲ್ಪ ಹೋಲ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಗಾಳಿ ಬರಂಗ್ ಹೋಲ್ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋದೆ. ಅಲ್ಲಿ ಟೌನ್ ಹಾಲ್ ಸರ್ಕಲ್ ಮುಂದೆ ಕಾಲ್ ಟ್ಯಾಕ್ಸ್ ಇದೆ, ಅಲ್ಲಿ ಪಶು ವೈದ್ಯ ಇದೆಯಾ ಹಾಸ್ಪಿಟ್ಲಿಗೆ, ಅಲ್ಲಿ ಎತ್ಕೊಂಡು ಹೋದೆ. ಅಲ್ಲಿ ಅದಕ್ಕೆಲ್ಲ ಎಲ್ಲ ಹೋಗಿ ಚಿಕಿತ್ಸೆ ಎಲ್ಲ ಕೊಡ್ಸಿದ್ಮೇಲೆ ಕೆಲವರೆಲ್ಲ ಬಂದು ಅಲ್ಲೇ ಸಪೋರ್ಟ್ಗೆಲ್ಲ ಬಂದ್ರು. ಅವರೇ ಅದಕ್ಕೆ ಕೊಡ್ತಕ್ಕಂಥ ಹಣನೆಲ್ಲ ಕೊಟ್ಟು ಪಾಪ ಚಿಕಿತ್ಸೆಗೆಲ್ಲ ಇದು ಮಾಡಿದ್ರು. ಅದನ್ನ ಮತ್ತೆ ಎಲ್ಲಿ ಈಗ ಏನ್ ಮಾಡೋದು ಅಂತ ಗೊತ್ತಲ್ಲ. ತಿರ್ಗಾ ಐಡಿಯಾ ಕೊಟ್ರೆ ಯಾರು ಹಿಂಗ್ ತಗೊಂಡು ನಾಮುಚ್ಚಿದ ಮೇಲೆ ಅಲ್ಲಿ ಬಿಡಿ, ಅಲ್ಲಿ ಸಪ್ರೇಟ್ ವಾರಕ್ಕೆ ಒಂದಿನ ಅಲ್ಲಿ ವೈದ್ಯರು ಬರ್ತಾರೆ, ಚಿಕಿತ್ಸೆ ಇಂಥ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನ ಗಾಡಿ ಮೇಲೆ ಇಟ್ಕೊಂಡು ಸೀದಾ ತಗೊಂಡೋಗಿ ಅಲ್ಲಿ ಬಿಟ್ಟು ಬರೋಂಥ ಕೆಲಸನ ಕೂಡ ಮಾಡಿದ್ದೇನೆ. ಮತ್ತು ಹೀಗೆ ಪ್ರಾಣಿ ಹಿಂಸೆ ಮಾಡಬಾರದು. ಈಗ ಇನ್ನ ಯಾವುದೇ ಪ್ರಾಣಿಯನ್ನು ಸಾಯಿಸಲು ನಮ್ಮ ಮನೆಯಲ್ಲಿ ಒಳಗೆ ಯಾವುದೇ ಪ್ರಾಣಿ ಬಂದರೂ ಕೂಡ ಅದನ್ನ ಸಾಯಿಸುವಂತ ಜೀವ ಜಂತುಗಳು ಕೂಡ ಸಾಯಿಸುವಂತ ಕೆಲಸ ಮಾಡುವುದಿಲ್ಲ. ನಾನು ಕೆಲಸ ಮಾಡುವ ಜಾಗದಲ್ಲಿ ಎಷ್ಟೋ ನೋಡಿ, ನಾನು ಕೆಲಸ ಮಾಡೋ ಜಾಗದಲ್ಲಿ ಈ ಯಾವುಗಳು ಸಹ ಎಷ್ಟೋ ನೋಡಿದ್ದೀನಿ ಮಾಸ್ಟರ್ಸ್. ಯಾವುಗಳು ಬಂದ್ರು ಕೂಡ ಅಷ್ಟೇ, ಕೆಲವರೆಲ್ಲ ಬಂತಿದಂಗೆ ಹೊಡೆದು ಸಾಯಿಸ್ಬಿಡ್ತಾರೆ. ಅದು ಪ್ರಾಣಿಗೆ ಅದು ಆಹಾರ ಹುಡುಕಿ ಬಂದಿರುತ್ತೆ, ಏನಕ್ಕೋಸ್ಕರ ಹೊಡೆದು ಸಾಯಿಸ್ಬೇಕು. ಅದನ್ನು ಕೂಡ ನಾನು ಇಡಿಯಾ ಸ್ವಲ್ಪ ಮೆಥಡ್ ನಮಗೆ ನೋಡ್ಕೊಂಡಿದ್ವಲ್ಲ, ಅದೇ ರೀತಿ ಕೂಡ ನಾನು ಹಿಡಿದ್ಬಿಟ್ಟು ತಾನು ಎಷ್ಟೋ ಆವುಗಳನ್ನು ಕೂಡ ರಕ್ಷಣೆ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಅದನ್ನ ಸಾಯಿಸೋ ಕೆಲಸ ನಾವು ಮಾಡಿಲ್ಲ. ಸಾಯಿಸಬಾರ್ದು, ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಹೇಳ್ತಾರೆ ಕೆಲವರು. ಆದರೆ ಕೆಲವರು ಹೇಳುತ್ತಾರೆ, ಸಸ್ಯಗಳಲ್ಲಿ ಜೀವ ಇಲ್ಲವೋ, ಸಸ್ಯಗಳನ್ನು ಎಲೆಗಳನ್ನು ತಿನ್ನುತ್ತೀಯ ಎಂದು ಹೇಳುತ್ತಾರೆ. ಅದಕ್ಕೆ ನಾನು ಹೇಳಿದೆ, ಪ್ರಾಣಿಗಳ ಹಾಗೆ ವೃಕ್ಷಗಳು ಚಲಿಸುವುದಿಲ್ಲ, ಪ್ರಾಣಿಗಳಂತೆ ವೃಕ್ಷಗಳು ಶಬ್ದ ಮಾಡುವುದಿಲ್ಲ, ಪ್ರಾಣಿಗಳಂತೆ ವೃಕ್ಷಗಳು ವೃಕ್ಷಗಳು ಮಕ್ಕಳನ್ನು ಹೊಡೆಯುವುದಿಲ್ಲ. ಪ್ರಾಣಿ ಶರೀರದ ಕೈಗಳು ಕಾಲುಗಳು ಕತ್ತರಿಸಿದರೆ ಬೆಳೆಯುವುದಿಲ್ಲ, ಆದರೆ ವೃಕ್ಷ ಒಂದು ರಂಬೆ ಕಡಿದರೆ ಅದು ಬೆಳೆಯುತ್ತದೆ. ವೃಕ್ಷ ಜೀವವಿದ್ದರೂ ಅವುಗಳಿಗೂ ಪ್ರಾಣಿಗಳಿಗೂ ತುಂಬಾ ವ್ಯತ್ಯಾಸವಿದೆ. ಧಾನ್ಯಗಳು ಮತ್ತು ಸಸ್ಯಾಹಾರವು ತಪ್ಪೆಂದು ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಅಷ್ಟೇ ಅಲ್ಲ, ಹಣ್ಣು ತರಕಾರಿಗಳು ಶಕ್ತಿ ಇದ್ದರೂ ಅವು ಜಡವಸ್ತುಗಳು, ಅವುಗಳಿಗೆ ಜೀವ ಜಂತುಗಳಾಗಿ ಮನಸ್ಸು, ಬುದ್ಧಿ, ಚಿತ್ತ, ಜ್ಞಾನೇಂದ್ರಿಯಗಳಿಲ್ಲ. ನಮಗೂ ಮತ್ತು ಪ್ರಾಣಿಗಳಿಗಿರುವ ವ್ಯತ್ಯಾಸವೇನೆಂದರೆ ಮಾನವರಾಗಿ ಸಂತಾನವನ್ನು ಹೊಂದಿವೆ. ಅವುಗಳಿಗೂ ನಮ್ಮಂತೆ ಪುತ್ರವಾತ್ಸಲ್ಯವಿದೆ. ಏನಾದರೂ ಬಾಧೆಯಾದಾಗ ನಮ್ಮಂತೆ ರೋಧಿಸುತ್ತವೆ, ನಮ್ಮಂತೆ ಮರಣ ಭಯವೂ ಇದೆ. ಯಾರಾದರೂ ಪ್ರಾಣಿಯನ್ನು ಸಾಯಿಸಲು ಪ್ರಯತ್ನಿಸಿದರೆ ಕಿರುಚುತ್ತವೆ. ಸತ್ತು ಹೋದರೆ ನಮ್ಮ ಶರೀರದಂತೆ ಅದರ ಶರೀರವು ಕೊಳೆತು ಹೋಗುತ್ತದೆ. ನಮಗೂ ಪ್ರಾಣಿಗಳಿಗೂ ಹತ್ತಿರ ಸಂಬಂಧವಿದೆ, ಅದಕ್ಕಾಗಿ ಪ್ರಾಣಿಗಳೊಂದು ವೃಕ್ಷಗಳಿಗೆ ಹೋಲಿಸಬಾರದು. ಕೆಲವರು ಹೇಳ್ತಾ ಇರ್ತಾರೆ, ಅದೇ ಎಲೆಗಳು ಯಾಕೆ ತಿಂತೀಯ ನೀನು, ಎಲೆಗಳು ಅದು ಜೀವ ಇಲ್ವಾ ಅಂತ ಹೇಳ್ತಾರೆ. ಹಾಗಾಗಿ ಸಸ್ಯಗಳಿಗೂ ಪ್ರಾಣಿಗಳಿಗೂ ನಮಗೂ ತುಂಬಾ ವ್ಯತ್ಯಾಸವಿದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಹೀಗೆ ಹೇಳುವುದಾದ್ರೆ, ನಾವು ಪ್ರತಿನಿತ್ಯ ಆಹಾರದಲ್ಲಿ ನಮ್ಮ ಗುರುಗಳು ಹೇಳಿದಾಗೆ ಸ್ವಲ್ಪ ಆಹಾರದಲ್ಲಿ ಕೆಲವು ಇದನ್ನು ಕೂಡ ನಾನು ಬಿಟ್ಟಿದ್ದೀನಿ. ಯಾವ ಆಹಾರವನ್ನು ಬಿಟ್ಟಿದ್ದೀನಿ? ಬಿಳಿ ಅಕ್ಕಿ, ಗೋಧಿ, ಸಕ್ಕರೆ, ಉಪ್ಪು, ಮೈದಾ, ಬೇಳೆಕಾಳು, ಅಡಿಗೆ ಎಣ್ಣೆ, ಇನ್ನೂ ಕೆಲವು ಇವೆ. ಪಾತ್ರೆಗಳಲ್ಲಿ ಹೇಳಿದರೆ ಮನೆಯಲ್ಲಿ ಮೊದಲನೇದಾಗಿ ಕುಕ್ಕರಲ್ಲಿ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು, ಆರೋಗ್ಯಕ್ಕೆ ಅದು ಹಾನಿಕರ. ಕುಕ್ಕರ್ ಇದನ್ನ ಉಪಯೋಗಿಸಬಾರ್ದು ಅಂತ ಕೂಡ ಹೇಳಿದರೆ ಅದು ಕೂಡ ಒಳ್ಳೆಯದಲ್ಲ. ಸಿಲ್ವರ್ ಪಾತ್ರೆಗಳು, ಪ್ಲಾಸ್ಟಿಕ್ ಪಾತ್ರೆಗಳನ್ನು ಬಳಸುವುದು ನಿಲ್ಲಿಸಬೇಕು. ಇದೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಕೆಟ್ಟದೆ, ಆರೋಗ್ಯವಾಗಿ ಒಳ್ಳೆಯದು. ಇನ್ನೂ ಹೇಳುವುದಾದರೆ ನೋಡಿ, ತುಂಬಾನೇ ಹೇಳಿದ್ದಾರೆ ನಮ್ಮ ಗುರುಗಳು. ಅದು ನಾವು ಇಷ್ಟು ಹೇಳಕ್ಕೆ ಟೈಮ್ ಸಾಕಲ್ಲ. ಇದನ್ನೆಲ್ಲ ಅಳವಡಿಸ್ಕೊಂಡ್ರಿಂದ ನಮ್ಮ ಆರೋಗ್ಯ ತುಂಬಾ ಸುಧಾರಣೆ ಆಗಿದೆ, ಚೆನ್ನಾಗಿದ್ದೇವೆ. ಇನ್ನು ಹಿಂದಿಂದ ಹೇಳೋದಾದ್ರೆ ಸ್ವಲ್ಪ, ಈ ಮೊದಲೆಲ್ಲ ಜ್ವರ ಬಂದ್ರೆ ನಾವು ಚಿಕ್ಕವರು ಇದ್ದಾಗ ಈ ಮಳೆಕಾಳಿನ ಸೊಪ್ಪು ಅಂತ ಹೇಳಿ ಕೊಡ್ತಾ ಇದ್ರು. ಜ್ವರ ಬಂದ್ಬಿಟ್ರೆ ಏನು ಔಷಧಿನೇ ಇರ್ತಿಲ್ಲ, ಮಾತ್ರೆ ಇಲ್ಲ, ಯಾವುದು ಮೆಡಿಕಲ್ ಶಾಪಲ್ಲಿ ಏನಿಲ್ಲ. ಅದನ್ನ ತಿಂದ್ಬಿಟ್ರೆ ಜ್ವರ ತಾನೇ ಬಿಟ್ಟು ಹೋಗ್ತಾ ಇತ್ತು. ಈಗ ಗಿಡಮೂಲಿಕೆ ಕೊಡೋರು ಇಲ್ಲಂಗೆ ಆಗ್ಬಿಟ್ರೆ ಎಲ್ಲ ಮರಿತಾ ಇದಾರೆ. ಇದನ್ನ ಮತ್ತೆ ನಮ್ಮ ಗುರುಗಳು ಎಲ್ಲ ಮರುಮನನ ಮಾಡ್ತಾ ಇದಾರೆ. ಇದನ್ನ ನಮ್ಗೆ ಸಂತೋಷವಾಗ್ತಾ ಇದೆ. ಹಾಗಾಗಿ ತಿನ್ನಬಾರದು. ಜ್ವರ ಮಾಯವಾಗ್ತಿತ್ತು. ಇನ್ನು ತಲೆನೋವು ಬಂದ್ರೆ ಈ ಎಲ್ಲ ಸರ್ ಇನ್ನೂ ಜಾಸ್ತಿ ಇದೆನಾ? 2 ನಿಮಿಷ ಮೇಡಮ್, ಆಗೋಯ್ತು. ಆಯ್ತಾಯ್ತು, ಓಕೆ, ಮಾಡಿ ಮುಗಿಸಿ. ಇದು ಇನ್ನು ಹಣಕ್ಕೆ ಸ್ವಲ್ಪ ಏನೋ ತಲೆನೋವು ಬಂತು ಅಂದ್ರೆ ಈ ಯಾವ್ದಕ್ಕೆ ಊದ್ಬತ್ತಿ ಮಾಡ್ತಾ ಇದ್ರು,
ಇನ್ನೇ ಉಳುಕಿದ್ರೆ ಮಸಾಜ್ ಮಾಡ್ತಾ ಇದ್ರು. ಈಗೆಲ್ಲ ಇದರಲ್ಲೇ ಗುಣಪಡಿಸ್ತಾ ಇದ್ರು, ಯಾವುದೇ ಮಾತ್ರೆ ಇಲ್ಲದ್ರೆ ಗುಣಪಡಿಸ್ತಾ ಇದ್ರು. ಇದನ್ನೆಲ್ಲ ನಮ್ಮ ಗುರುಗಳು ಆ ಪದ್ಧತಿಯನ್ನು ಮತ್ತೆ ಮರುಮನನ ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಹೇಳಿದ ಹಾಗೆ ನಮಗೆ ಈಗ ನೆಗಡೆ ಆದ್ರೆ ನೋಡಿ, ನೆಗಡೆ ಆದ್ರೆ ತುಂಬಾ ಮಾತ್ರೆ ಇಟ್ಕೊಂತ ಇದೆ ಮನೇಲಿ. ಅವಾಗ ನೆಗಡೆ ಬರ್ಲಿ ಕೆಮ್ಮು ಬರ್ಲಿ ಸುಮ್ಮನೆ ಒಂದು ಮಾತ್ರೆ ಹಸ್ಕೊಂಡ್ಬಿಡ್ತಾ ಇದ್ವಿ. ಏನಿಲ್ಲ ನೋಡಿ, ನೆಗಡೆ ಆಗ್ಬಿಟ್ರೆ ಈ ಮೂಗಿನ ಪಕ್ಕದಲ್ಲಿ ಈ ರೀತಿ ಒಂದು 2-3 ಸೆಕೆಂಡ್ ಬಿಟ್ಟು ಇಲ್ಲಿ ಪ್ರೆಸ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ನೆಗಡೆ ಹೊಂಟೋಗುತ್ತೆ. ಆ ರೀತಿ ನಾನು ಟ್ರೈ ಮಾಡಿದ್ದೀನಿ, ಕೆಲವ್ರಿಗೆ ಹೇಳಿದ್ದೀನಿ, ಕಂಪ್ಲೀಟ್ ಆಗಿ ಹೋಗುತ್ತೆ. ಯಾವುದೇ ಮಾತ್ರೆ ಇಲ್ಲದೆ ನಾವು ವಾಸ್ ಅದನ್ನ ಕೆಲವ್ರು ಕೇಳಲ್ಲ, ಅದರಿಂದ ಹೋಗ್ಬಿಡ್ತದ ಅಂತ ಇದು ಮಾಡ್ತಾರೆ. ಕೆಲವರು ರಿಸಲ್ಟ್ ಹೇಳಿದ್ದಾರೆ ಬಂದಿರೋದು. ಅದು ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ಮಾಡ್ದಿದ್ದು ನಾವು ಈಗ ಒಂದು ಮಾತ್ರೆ ನುಂಗ್ಬಿಟ್ರೆ ಬೇಗ ಗುಣವಾಗುತ್ತೆ. ಅದು ಸೈಡ್ ಎಫೆಕ್ಟ್ ಎಷ್ಟಿದೆ ಅದು ಅದನ್ನ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ. ಜನಗಳಿಗೆಲ್ಲ ಗೊತ್ತಿದೆ, ಬಟ್ ಬೇರೆ ಜನಗಳಿಗೆ ಅರ್ಥ ಆಗಲ್ಲ. ಅದು ಅವ್ರಿಗೆ ಬೇಗ ವಾಸಿ ಆಗ್ಬೇಕು, ಆ ಸೈಡ್ ಎಫೆಕ್ಟ್ ಎಷ್ಟಾಗುತ್ತೆ ಅಂತ ಗೊತ್ತಾಗಲ್ಲ. ಬೇಗ ಗುಣವಾಗ್ಬೇಕು, ಲೇಟಾಗಿ ಹೋಗ್ಲಿ ಬಿಡಿ ಏನಾಗುತ್ತೆ. ಹಾಗಾಗಿ ನಾವು ಎಲ್ಲ ತುಂಬಾ ಅಳವಡಿಸ್ಕೊಂಡಿದ್ದೀವಿ ಮೇಡಮ್, ತುಂಬಾ ಚೆನ್ನಾಗಿದೆ. ಹಾಗೆ ಆಕ್ಯುಪ್ರೆಷರಲ್ಲೂ ಕೂಡ ನಮ್ಗೆ ಹೇಳಿದ್ರೆ ನೆಗಡೆ ಬಂದ್ರೆ ಏನ್ ಮಾಡ್ಬೇಕು, ಅದು ನೆಕ್ಸ್ಟ್ ಬೇಕಾದ್ರೆ ಯಾವ್ದೋ ಒಂದು ಸಬ್ಜೆಕ್ಟ್ ಬೇಕಾದ್ರೆ ಯಾವಾಗ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ. ಇನ್ನ ಈ ಎಡೆಗೆ ತಲೆನೋವು ಬಂದ್ರು ಕೂಡ ನಾವು ಮಾತ್ರೆ ಹಚ್ಕೊಂತ ನೋಡಿ. ತಲೆನೋವು ಬಂದು ಸುಮಾರು ಕೂಡ ಹೇಳಿದ್ದಾರೆ ಆಕ್ಯುಪ್ರೆಷರ್ಗಳು ಏನೇನ್ ಮಾಡ್ಬೇಕು ಅಂತ. ಈ ಎಡಗೈ, ಈ ಹೆಬ್ಬೆಳ್ಳು ಈ ಹೆಬ್ಬೆಳ್ಳಿದಲ್ಲಿ ಹೆಬ್ಬೆಳ್ಳು ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಮತ್ತೆ ಈ ಭಾಗದಲ್ಲಿ ಇಲ್ಲೆಲ್ಲ ಪ್ರೆಸ್ ಮಾಡಿದ್ರು ಕೂಡ ಎಷ್ಟೋ ಸರಿ ನನ್ನ ಹತ್ರ ಬಂದ ಕೂಡ ಅದನ್ನ ಮಾಡ್ಕೊಳ್ಳೋದು ಕಮ್ಮಿ ಆಗಿದೆ. ಈಗೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಯಾವುದೇ ಔಷಧಿ ರಹಿತ ಜೀವನವನ್ನು ನಮ್ದು ಆಗಿಸ್ಕೊಳ್ಳೋಕೆ ನಾನು ತುಂಬಾ ನಮ್ಮ ಗುರುಗಳಿಂದ ನಾನು ಅಳವಡಿಸ್ಕೊಂಡಿದ್ದೀನಿ. ಇನ್ನು ಟಾಯ್ಲೆಟ್ಗೆ ಹೋಗಕ್ಕಾಗಿಲ್ಲ ಅಂತಾನೆ, ಟಾಯ್ಲೆಟ್ ಪ್ರಾಬ್ಲಮ್ ಆಯ್ತು ಅಂದ್ರೆ ನೋಡಿ, ಅದನ್ನು ಒಂದು ಹೇಳಿದ್ರು, ಈ ಜಾಗದಲ್ಲಿ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈಸಿಯಾಗಿ ಟಾಯ್ಲೆಟ್ ಹೋಗುತ್ತೆ ಮಾಸ್ಟರ್. ಅದು ಕೂಡ ನಾನು ಅಭ್ಯಾಸ ಮಾಡಿದ್ದೀನಿ. ಹೀಗೆ ಹಲವಾರು ಇನ್ನ ಹೇಳ್ಬೇಕು ಅಂತ ಇನ್ನ ಸಾವಿರ ಎಲ್ಲ ಅಷ್ಟು ನಮಗೆ ಚಿಕಿತ್ಸೆಗಳು ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್. ಸಮಯ ಜಾಸ್ತಿ ಆಯ್ತು ಅನ್ಕೊಂತೀನಿ. ಈ ಅವಕಾಶ ಕೊಟ್ಟಂತ ಮಾತಾರ್ ಫೌಂಡೇಶನ್ ನಮ್ಮ ರಂಗನಾಥ್ ಗುರುಗಳಿಗೂ ನಮಸ್ಕರಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಮಸ್ತೆ ಮೇಡಮ್, ನಮಸ್ತೆ ಗುರು.